Masters, 1 minute close eye meditation. 1 minute close eye meditation start. Masters. Okay, Masters. Last 30 seconds. 3, 2, 1. Masters, ನಿಧಾನವಾಗಿ ಧ್ಯಾನದಿಂದ ಎಚ್ಚರ ಸ್ಥಿತಿಗೆ ಬಂದು ನಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳೋಣ. Masters. 3, 2, 1. ನಿಧಾನವಾಗಿ ನಮ್ಮ ಎರಡೂ ಕೈಗಳನ್ನ ನೋಡ್ತಾ ಕಣ್ಗಳನ್ನ ಬಿಡು. ಮಾಸ್ಟರ್ಸ್, ಮೊದಲನೇದಾಗಿ ತಮ್ಮೆಲ್ಲರಿಗೂ K14 ಕನ್ನಡ ಗುಡಾಕೇಶನಕ್ಕೆ ಮತ್ತೊಮ್ಮೆ ಸ್ವಾಗತ. ಮೊದಲನೇದಾಗಿ ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆ ಆದಂತಹ ಸ್ವರ್ಣಮಾಲಾ ಅಮ್ಮನವರಿಗೂ, ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋಧ ಅಚ್ಯುತ ಗುರುಗಳಿಗೂ, ತಮ್ಮೆಲ್ಲರಿಗೂ, ಅದೇ ರೀತಿ ಅಸ್ಟರ್ ಗಾಡ್ಸ್, ಏಂಜಲ್ಸ್, ಮಾಸ್ಟರ್ಸ್, ಪ್ಲೇಡಿಯನ್ಸ್ಗೂ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮವಂದನೆಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ತಮ್ಮೆಲ್ಲರಿಗೂ ನಕ್ಷತ್ರ ಮಿತ್ರರು ಬಾರ್ಬರಾ ಮಾರ್ಸೆನಾಕ್ ಅವರು ಬರೆದಂತಹ ಪುಸ್ತಕದ ಸ್ವಾಧ್ಯಾಯನ ಕೇಳ್ತಾ ನಾವು ಇವತ್ತು 15ನೇ ಅಧ್ಯಾಯದ ಸ್ವಾಧ್ಯಾಯದಲ್ಲಿದ್ದೀವಿ. ಮಾಸ್ಟರ್ಸ್, ಈ ಸ್ವಾಧ್ಯಾಯದಲ್ಲಿ ಪ್ಲೇಡಿಯನ್ಸರು ನಮ್ಗೆ ಯಾವ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮಾಸ್ಟರ್ಸ್, ಹಾಗಾದ್ರೆ 15ನೇ ಸ್ವಾಧ್ಯಾಯದಲ್ಲಿ ಕೂಡಿ ಬಾಳಬೇಕೆಂಬುದೇ ಈ ಭೂಮಿಯ ತಪನೆ. ಈ ಭೂಮಿಯ ಒಂದು ಆಕಾಂಕ್ಷೆ ಏನಂದ್ರೆ, ಆಸೆ ಏನಂತಂದ್ರೆ, ನಾವೆಲ್ಲರೂ ಮೀನ್ಸ್ ನಾವಂದ್ರೆ ಕೇವಲ ಮಾನವರಷ್ಟೇ ಅಲ್ಲ, ಇಲ್ಲಿರುವಂತಹ ಸಕಲ ಜೀವರಾಶಿಗಳು ಅಣು ಕೂಡ ಒಂದು ಒಗ್ಗಟ್ಟಿನಿಂದ ಬಾಳಬೇಕು ಅನ್ನೋದೇ ಪ್ಲೇಡಿಯನ್ಸರ ಒಂದು ಇಚ್ಛೆ. ಮಾಸ್ಟರ್ಸ್, ಹಾಗಾದ್ರೆ ಇವತ್ತಿನ ಒಂದು ಸ್ವಾಧ್ಯಾಯನ ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಮಾಸ್ಟರ್ಸ್, ಅಂದ ಚಂದಗಳಿಂದ ಕಂಗೊಳಿಸುವ ಈ ಭೂಮಿ ಒಂದು ಮಹೋನ್ನತವಾದ ನಿಧಿ. ಎಷ್ಟೋ ವಿಶ್ವವಾಸಿಗಳನ್ನು ಭೂಮಿಯು ಆಕರ್ಷಿಸುತ್ತಿದೆ. ಆ ಅಂದ ಚಂದಗಳು ನಿಮ್ಮ ಇರುವಿಕೆಯಲ್ಲಿ ಉಕ್ಕಬೇಕು. ಭೂಮಿಗೆ ಮತ್ತಷ್ಟು ಶೋಭೆಯನ್ನು ತಂದುಕೊಡುವುದೇ ನಿಮ್ಮ ಗುರಿಯಾಗಬೇಕು. ಮಾಸ್ಟರ್ಸ್, ಈ ತರ ಒಂದು ಗ್ರಹಗಳಿಗೆ ಹೋಲಿಸಿದ್ರೆ ನಿಜವಾಗ್ಲೂ ಭೂಮಿ ಏನಂತಂದ್ರೆ ತನ್ನ ಅತಿ ಸೌಂದರ್ಯವನ್ನ ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಆ ಸೌಂದರ್ಯ ಅನ್ನೋದು ಏನಂತಂದ್ರೆ ಸಕಲ ಒಂದು ವಿಶ್ವದ ಒಂದು ಎಲ್ಲಾ ಜೀವಿಗಳನ್ನ ಇಲ್ಲಿ ಆಕರ್ಷಣೆ ಮಾಡ್ತಾ ಇದೆ. ಸೌಂದರ್ಯ ಅಂದ ತಕ್ಷಣ ನಾವು ಬಾಹ್ಯವಾಗಿ ನೋಡೋದಲ್ಲ, ಅದು ನಮ್ಮ ಆಂತರಿಕವಾಗಿ ಉಕ್ಕಬೇಕು. ಯಾವಾಗ ಸೌಂದರ್ಯ ಬರುತ್ತೆ ಅಂತಂದ್ರೆ, ನಾವ್ ಯಾವಾಗ ನಮ್ಮ ಒಂದು ಒಂದು ಇನ್ನರ್ ಅನ್ನ ಹೈಯರ್ ಫ್ರೀಕ್ವೆನ್ಸಿಗೆ ನಾವು ತೆಗೆದುಕೊಂಡು ಹೋಗಿರ್ತೀವೋ ಆ ಸೌಂದರ್ಯ ಅನ್ನೋದು ಬರ್ತಾ ಹೋಗುತ್ತೆ. ಶಿವ ಮಾಸ್ಟರ್ಸ್ ಈಗ ನಮ್ಗೆ ಪ್ರಾಕ್ಟೀಸ್ ಮಾಡ್ಸಿರಲ್ಲ ಮಾಸ್ಟರ್ಸ್, ಈ ದಿವ್ಯ ಮಂಗಳ ದೃಷ್ಟಿಯಲ್ಲೂ ಕೂಡ ಆ ಸೌಂದರ್ಯ ಇದೆ. ನಾವು ಸ್ಮೈಲ್ ಮಾಡ್ತೀವಲ್ಲ ಮಾಸ್ಟರ್ಸ್, ಆ ಸ್ಮೈಲ್ ಅಲ್ಲೂ ಕೂಡ ನಮ್ಮ ನಿಜವಾದ ಸೌಂದರ್ಯ ಇದೆ. ಅದೇ ರೀತಿ ಆ ಪ್ರೀತಿ ತೋರಿಸುವುದು, ಶಾಂತ ಮನೋಭಾವದಿಂದ ಕೊಡುವುದು, ಅದು ಕೂಡ ನಮ್ಮ ಒಂದು ಪ್ರತಿಯೊಂದು ಇರುವಿಕೆಯಲ್ಲೂ ನಮ್ಮ ಪ್ರೆಸೆನ್ಸ್ ಇದಿರುತ್ತಲ್ಲ ಮಾಸ್ಟರ್ಸ್, ಅಲ್ಲಿ ನಾವು ಆ ಖುಷಿಯನ್ನ ಹರಡ್ತಾ ಹೋಗ್ಬೇಕು. ಇದನ್ನ ಏನಂತಂದ್ರೆ ಈ ಭೂಮಿಗೆ ಅವಾಗ ಮತ್ತಷ್ಟು ಅದಕ್ಕೆ ಒಂದು ಕಳೆ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಮಾಸ್ಟರ್ಸ್, ಇಲ್ಲಿ ಭೂಮಿ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಸಕಲ ಜೀವರಾಶಿಗಳು ಕೂಡ ಅವ್ರು ತಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಮ್ಮ ಒಂದು ಸೇವೆಯನ್ನ ಈ ಭೂಮಿಗೆ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಚಿಟ್ಟೆಗಳನ್ನ ತೆಗೆದುಕೊಂಡ್ರೆ, ಆ ಚಿಟ್ಟೆ ರೂಪಾಂತರ ಆಗ್ಬೇಕಾದ್ರೆ ಎಷ್ಟೋ ಕಷ್ಟಗಳನ್ನ ಪಟ್ಟು ತನ್ನ ಸೌಂದರ್ಯವನ್ನ ತನಗೆ ಬದುಕಿರುವಂತಹ ಅವಧಿಯಲ್ಲಿ ಅದು ಪ್ರಕಟಿಸಿ ಹೋಗುತ್ತೆ. ಇನ್ನು ಹೂಗಳು ತೆಗೆದುಕೊಂಡ್ರು ಕೂಡ ಅವು ಒಂದು ದಿನದ ಆಯುಷ್ಯದಲ್ಲಿ ಆ ಒಂದು ದಿನಕ್ಕಾಗಿ ಎಷ್ಟೋ ಪ್ರೊಸೆಸ್ ಪ್ರತಿದಿನ ನಡೀತಾ ಆ ಒಂದು ದಿನ ಬಂದಾಗ ಏನಂತಂದ್ರೆ ಆ ಸೌಂದರ್ಯವನ್ನ ಪ್ರಕಟಿಸಿ ಹೋಗ್ತವೆ. ಅದೇ ರೀತಿ ನಾವು ಕೂಡ ಇತರ ಪ್ರಾಣಿಗಳಾಗಿರ್ಬೋದು, ಏನಂತಂದ್ರೆ ಯಾವುದೇ ಒಂದು ಸಾಕು ಪ್ರಾಣಿಗಳನ್ನ ಎಕ್ಸಾಂಪಲ್ ಬೆಕ್ಕು, ನಾಯಿ, ಮೊಲ, ಈ ತರ ನಾವೆಲ್ಲ ತೆಗೆದುಕೊಂಡ್ರೆ ಅವ್ರ ಜೊತೆ ನಾವು ಆಟ ಆಡ್ತಾ ಇದ್ರೆ ನಮ್ಮಲ್ಲಿ ಇನ್ನರ್ ಆಗಿ ನಮ್ಗೆ ಆ ಜಾಯ್ ಅನ್ನೋದು ಬರ್ತಾ ಹೋಗುತ್ತೆ. ಆ ಒಂದು ಏನಂತಂದ್ರೆ ನಾವು ಹ್ಯಾಪಿ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗ್ತಾ ನಮ್ಮನ್ನೇ ನಾವು ಪ್ರೆಸೆನ್ಸ್ ಮೂಮೆಂಟ್ ಅಲ್ಲೇ ಇಟ್ಕೊಂಡ್ಬಿಡ್ತೀವಿ. ಆ ಕ್ಷಣ ಆ ಪ್ರಾಣಿಗಳ ಜೊತೆ ಆಟ ಆಡೋದನ್ನ ಬಿಟ್ಟು ನಮ್ಗೆ ಬೇರೆ ಯೋಚನೆಗಳೇ ಬರುದಿಲ್ಲ. ಅಂದ್ರೆ ಇಲ್ಲಿ ಸಕಲ ಜೀವರಾಶಿಗಳು ಕೂಡ ಭೂಮಿಯ ಒಂದು ಕಳೆಯನ್ನ ಹೆಚ್ಚಿಸ್ಲಿಕ್ಕೆ ಬಂದಿದಾವೆ. ಹಾಗಾಗಿ ಈ ಭೂಮಿ ಎಲ್ಲ ಒಂದು ಗ್ರಹವಾಸಿಗಳಿಗೆ ಆಕರ್ಷಣೀಯ ಸ್ಥಳ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಮಾಸ್ಟರ್ಸ್, ಈಗಾಗಲೇ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ನಾವು ತಿಳಿಸಿದ್ದೇವೆ. ಮಹೋನ್ನತವಾದ ಸ್ಥಿತಿಯನ್ನು ತಲುಪುವ ಮಾರ್ಗಗಳಲ್ಲಿಯೇ ನೀವು ಮುಂದುವರಿಯುತ್ತಿದ್ದೀರಿ. ನಿಮಗೆ ನಮ್ಮ ಅಭಿನಂದನೆಗಳು. ನಿಮ್ಮ ಭೂಮಿಗಾಗಿ ನೀವು ಏನು ಮಾಡಿಕೊಡಬೇಕೆಂದುಕೊಳ್ಳುತ್ತೀರಿ
ಹೇಗೆ ಕೊಡಬೇಕೆಂದು ಎನ್ನುಕೊಳ್ಳುತ್ತೀರಿ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಒಂದು ಗುರಿಯನ್ನ ಅವರು ನಮ್ಗೆ ಪ್ರತಿದಿನ ಸ್ವಾಧ್ಯಾಯದಲ್ಲಿ ತಿಳಿಸ್ತಾ ಬರ್ತಿದ್ದಾರೆ ಮಾಸ್ಟರ್ಸ್. ಏನಂತಂದ್ರೆ ನಾವು ಕೂಡ ಒಂದು ಕಾಂತಿ ಲೋಕದವರು. ನಮ್ಮ ಒಂದು ಗುರಿ ಏನಂತಂದ್ರೆ ಈ ಭೂಮಿ ಮೇಲಿರುವಂತಹ ಇತರೆ ಮಾನವರನ್ನ ಕೂಡ ನಾವು ಆ ಒಂದು 12 DNA ನಮ್ಮಲ್ಲಿರುವ DNA ಆಕ್ಟಿವೇಟ್ ಮಾಡ್ಕೊಳ್ತಾ ನಾವು ಈ ಭೂಮಿಯಲ್ಲಿ ಏನಂತಂದ್ರೆ ಆ ಕಾಂತಿಯನ್ನ ಹರಡಬೇಕು, ಅಂದ್ರೆ ಜ್ಞಾನವನ್ನ ತಿಳಿಸ್ತಾ ಹೋಗ್ಬೇಕು ಅನ್ನೋದನ್ನ ನಮ್ಗೆ ಅವರು ತಿಳಿಸಿದ್ದಾರೆ ಮಾಸ್ಟರ್ಸ್. ಹಾಗಾದ್ರೆ ಆ ಭೂಮಿಗಾಗಿ ನಾವು ಇಲ್ಲಿದೀವಲ್ಲ, ಅದಕ್ಕಾಗಿ ನಮ್ಗೆ ಅವರು ಅಪ್ರಿಶಿಯೇಷನ್ ಅನ್ನ ಮಾಡ್ತಿದ್ದಾರೆ. ಈ ಮಾರ್ಗದಲ್ಲಿ ಹೇಗೆ ಮುಂದುವರಿತೀರ, ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಒಂದು ಸ್ಥಳವನ್ನ ಕೊಟ್ಟಿದೆಯಲ್ಲ, ನಿಮ್ಮ ಜ್ಞಾನವನ್ನ ಹರಡಿಕೋಸ್ಕರ ಈ ಭೂಮಿ ನಿಮ್ಗೆ ಸ್ಥಳ ಕೊಟ್ಟಿದೆಯಲ್ಲ, ಇದಕ್ಕೂ ಕೂಡ ನೀವು ಒಂದು ಒಳ್ಳೇದನ್ನ ಏನಾದ್ರೂ ಮಾಡ್ಬೇಕು. ಹಾಗಾದ್ರೆ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಹೇಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಕೇಳಿದ್ದಾರೆ ಮಾಸ್ಟರ್ಸ್. ಇದಕ್ಕೆ ನಿನ್ನೆ ಒಂದು ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ನಮ್ಗೆ ಹೇಳಿದ್ರು. ಅದ್ರ ಜೊತೆಗೆ ದ ರಿಂಗಿಂಗ್ ಆಫ್ ಸೆಡಾರ್ ಅನ್ನುವಂತ ಪುಸ್ತಕದಲ್ಲಿ, ಅಂದ್ರೆ ಸಾರಿ ಮಾಸ್ಟರ್ಸ್, ಅನಸ್ತಾಸಿಯಾ ಅನ್ನುವಂತ ಪುಸ್ತಕದಲ್ಲಿ ಅಲ್ಲಿ ಆ ಅನಸ್ತಾಸಿಯಾ ಅನ್ನೋಳು ಏನಂತಂದ್ರೆ ನ್ಯಾಚುರಲ್ ಆಗಿ ಅವರು ಒಂದು ಫಾರೆಸ್ಟ್ ಅಲ್ಲಿ ಬೆಳೆದಿರುವಂತವ್ರು. ಆದ್ರೆ ಅವ್ರಿಗೆ ಎಷ್ಟು ಯಾವ್ದೇ ಒಂದು ನಮ್ಮ ಹಾಗೆ ವಿದ್ಯಾಭ್ಯಾಸಗಳನ್ನ ತೆಗೆದುಕೊಳ್ಳದೆ ಆಧುನಿಕವಾದ ಟೆಕ್ನಾಲಜಿಯನ್ನ ಬಳಸದೆ ಆದ್ರೂ ಕೂಡ ಅವ್ರು ಏನಂತಂದ್ರೆ ಇಡೀ ಪರಿಸರದಿಗೆ ಒನ್ನೆಸ್ ಆಗಿ ಕನೆಕ್ಟ್ ಆಗ್ಬಿಟ್ಟು ಆ ಪರಿಸರದಲ್ಲಿ ಉಂಟಾಗುವ ಏರಿಳಿತಗಳನ್ನ ಅವಳು ಮುಂದವಾಗಿ ಅದಕ್ ಕನೆಕ್ಟ್ ಆಗ್ಬಿಟ್ಟು ಅದರಿಂದ ಮಾಹಿತಿಯನ್ನ ಪಡಿತಾ ಇರ್ತಾಳೆ. ಹಾಗಾಗಿ ಅವಳಿಗೆ ಮುಂದಿನ ದಿನದಲ್ಲಿ ಉಂಟಾಗುವ ಎಲ್ಲಾ ಕೆಲಸಗಳು, ಪರಿಸರದಲ್ಲಿ ಉಂಟಾಗುವ ಕೆಲಸಗಳು ಗೊತ್ತು, ಹಿಂದೆ ನಡೆದಿರುವಂತಹ ಕ್ಷಣಗಳು ಗೊತ್ತು. ನಾವು ಯಾವಾಗ ಒನ್ನೆ ಸ್ಟೇಟ್ ಅಲ್ಲಿ ಇರ್ತಾ ಹೋಗ್ತೀವೋ ಅವಾಗ ನಮ್ಗೆ ಏನ್ ಮಾಡ್ಬೇಕು ಭೂಮಿಗೆ ನಿಜವಾಗ್ಲು ಅಂತ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನೆ ಕೂಡ ಪ್ಲೇಡಿಯನ್ಸರು ಕೂಡ ನಮ್ಗೆ ತಿಳಿಸಿದ್ರು ಮಾಸ್ಟರ್ಸ್, ನಾವು ಯಾವಾಗ ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಲ್ಲ, ಈಗ ಲವ್, ಶಾಂತಿ ಆಗ್ಲಿ, ಅದೇ ರೀತಿ ನಾವು ಕೂಡಿ ಬಾಳೋ ಸ್ಥಿತಿ ಆಗ್ಲಿ, ಇವೆಲ್ಲವುಗಳು ನಮ್ಗೆ ಏನ್ ಇರ್ತಾವಲ್ಲ, ಇವು ಭೂಮಿಗೆ ಒಳಿತನ್ನ ಉಂಟು. ಎಲ್ಲರ ಎನರ್ಜಿ ಒಂದು ಕನೆಕ್ಟ್ ಆಗ್ಬಿಟ್ಟು, ಯಾಕೆಂತಂದ್ರೆ ನಾವ್ ಇರೋದೆಲ್ಲರೂ ಎನರ್ಜಿ ರೂಪದಲ್ಲೇ. ಆ ಎಲ್ಲಾ ಫ್ರೀಕ್ವೆನ್ಸಿ ಒಂದ್ ಕಡೆ ಕನೆಕ್ಟ್ ಆಗ್ಬಿಟ್ಟು ಈ ಭೂಮಿಗೆ ವರ್ಷಧಾರಣೆಯನ್ನ ಮಳೆಯನ್ನ, ಕಾಲಕ್ಕೆ ಮಳೆಯನ್ನ ತಂದ್ಕೊಡುತ್ತೆ, ಆ ಪ್ರೀತಿಯನ್ನ ಹರಿಸುತ್ತೆ. ನಾವು ಎಲ್ರು ಯಾವಾಗ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತೀವಲ್ಲ ಮಾಸ್ಟರ್ಸ್, ಆ ಶಕ್ತಿ ಒಂದಾಗಿ ಅದು ಭೂಮಿಗೆ ಒಳಿತನ್ನ ಉಂಟು ಮಾಡುತ್ತಂತೆ. ಇನ್ನು ನಾವ್ ಯಾವಾಗ ಒಂದು ಕ್ಷೋಭೆ, ಆತಂಕ, ಒಬ್ರು ನೋಡಿದ್ರೆ ಒಬ್ರು ಮಸ್ತಾರ, ಈ ತರ ಭಾವನೆಗಳಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ ಆ ಎನರ್ಜಿ ಕೂಡ್ಕೊಂಡು ನಾವ್ ಯಾಕೆಂತಂದ್ರೆ ಅದನ್ನ ನಾವ್ ರಿಸೀವ್ ಮಾಡೋದಿಲ್ಲ, ಮತ್ತೆ ನಾವ್ ಶೇರ್ ಮಾಡ್ಬಿಡ್ತೀವಲ್ಲ, ಅದನ್ನ ಸ್ವತಃ ಭೂಮಿ ತಾಯಿನೇ ಏನ್ ಮಾಡ್ತಾಳೆ ಅಂತಂದ್ರೆ ಸ್ವೀಕಾರ ಮಾಡ್ತಾಳೆ. ಅದು ಯಾವ ರೀತಿ ಆಗುತ್ತೆ ಅಂತಂದ್ರೆ ಭೂಮಿ ಮೇಲೆ ಚಂಡಮಾರುತ ಆಗ್ಲಿ, ಜ್ವಾಲಾಮುಖಿ ಆಗ್ಲಿ, ಹೀಗೆ ಒಂದು ಆತಂಕಗಳು ಉಂಟಾಗುವಂತ ಪರಿಸ್ಥಿತಿ ಭೂಮಿ ಮೇಲೆ ತಂದೊಡ್ತವೆ. ಹಾಗಾಗಿ ನಾವು ಭೂಮಿಗೆ ನಿಜವಾಗ್ಲೂ ಒಡೆತನ ಮಾಡ್ಬೇಕು ಅಂತಂದ್ರೆ ಮಾಸ್ಟರ್ಸ್, ನಾವು ಮೊದ್ಲು ಮುಖದಲ್ಲಿ ಸ್ಮೈಲ್ ಮಾಡ್ತಾ ಹೋಗ್ಬೇಕು. ನಾವು ಸ್ಮೈಲ್ ಮಾಡ್ತಾ ಮಾಡ್ತಾ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆವಾಗ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದಾಗ ನಾವ್ ಹೆಚ್ಚು ಅವೇರ್ನೆಸ್ ಆಗಿರ್ತೀವಿ. ಹೆಚ್ಚು ಅವೇರ್ನೆಸ್ ಆಗಿದ್ದಾಗ ನಮ್ ಥಾಟ್ಸ್ ಪ್ಯಾಟರ್ನ್ ನಮ್ಗೆ ಗೊತ್ತಾಗ್ತಾ ಹೋಗ್ತವೆ. ನಾನು ಈ ಕ್ಷಣದಲ್ಲಿ ಏನನ್ನ ಯೋಚನೆ ಮಾಡ್ತಿದ್ದೀನಿ, ಆ ಯೋಚನೆಯಿಂದ ನಾನು ಯೂನಿವರ್ಸ್ಗೆ ಯಾವ ಶಕ್ತಿಯನ್ನ ಕೊಡ್ತಾ ಇದ್ದೀನಿ, ನಾನ್ ಹೈ ಫ್ರೀಕ್ವೆನ್ಸಿಯಲ್ಲಿ ಇದೀನ, ಲೋ ಫ್ರೀಕ್ವೆನ್ಸಿಯಲ್ಲಿ ಇದೀನ. ಮೊದ್ಲು ನಾವು ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ರೆ ನಮ್ಗೆ ಮೊದ್ಲು ಒಳ್ಳೇದಾಗೋದು, ಆಮೇಲೆ ಮತ್ತೆ ನಾವು ಆ ಎನರ್ಜಿಯನ್ನ ಭೂಮಿಗೆ ಶೇರ್ ಮಾಡ್ತೀವಿ. ಅದ್ರಿಂದ ಭೂಮಿಗೂ ಕೂಡ ಕಾಲಕ್ಕೆ ಮಳೆ, ಬೆಳೆ, ಸುಖ, ಶಾಂತಿ, ಪ್ರೀತಿ ಅನ್ನೋದು ತುಂಬಿ ತುಳುಕ್ತಾ ಪ್ರತಿ ಜೀವಿಗಳು ಏನಂತಂದ್ರೆ ಆ ಆನಂದ ತಾಂಡವನ್ನ ಆಡ್ತಾ ಇರ್ತವೆ. ಅದೇ ನಾವು ಒಂದ್ ಲೋ ಫ್ರೀಕ್ವೆನ್ಸಿಯಲ್ಲಿ ಇದ್ದು ಆ ಎನರ್ಜಿಯನ್ನ ಫಾರ್ಮ್ ಮಾಡ್ತಾ ನನ್ನನ್ನ ನಾನು ಮರಿತಾ, ನನ್ನ ಉದ್ದೇಶವನ್ನ ಮರಿತಾ, ಅದನ್ನ ಎನರ್ಜಿಯನ್ನ ನನ್ನ ಕುಟುಂಬಕ್ಕೆ ಹರಡಿ ಅದನ್ನೇ ಅಟ್ರಾಕ್ಟ್ ಮಾಡಿ ಇಡೀ ಯೂನಿವರ್ಸ್ಗೆ ಅದನ್ನ ಶೇರ್ ಮಾಡ್ತಾ ಹೋದ್ರೆ ಅದೇನಾಗುತ್ತೆ ಅಂತಂದ್ರೆ ಆ ಎನರ್ಜಿ ಮತ್ತೆ ಅದು ಒಂದು ದುಷ್ಪರಿಣಾಮಗಳನ್ನೇ ತೋರಿಸ್ತಾ ಹೋಗುತ್ತೆ. ಅದು ಜ್ವಾಲಾಮುಖಿ ರೂಪದಲ್ಲಾಗಿರ್ಬೋದು, ಸುನಾಮಿ ರೂಪದಲ್ಲಾಗಿರ್ಬೋದು, ಚಂಡಮಾರುತ ರೂಪದಲ್ಲಿ ನಾವೆಲ್ಲರೂ ಮತ್ತೆ ಅದನ್ನ ತೆಗೆದುಕೋಬೇಕಾಗತ್ತೆ. ಹಾಗಾಗಿ ನಮ್ ಜವಾಬ್ದಾರಿ ಭೂಮಿಗಾಗಿ ಏನ್ ಕೊಡ್ಬೇಕು ಅಂತ ನಾವು ಡಿಸೈಡ್ ಮಾಡೋಣ ಮಾಸ್ಟರ್ಸ್. ಅನುಕ್ಷಣವು ಅತ್ಯುತ್ತಮವಾದವುಗಳನ್ನೇ ನೀವು ಸ್ವೀಕರಿಸುತ್ತಾ ಇರಬೇಕೆಂದು ನಾವು ನಿಮಗೆ ಬೋಧಿಸಿದ್ದೇವೆ. ನೀವು ಕೂಡಿಸಿಕೊಂಡ ಶಕ್ತಿಯನ್ನೇ ನಿಮ್ಮ ಹುಟ್ಟೂರಾದ ಭೂಗ್ರಹಕ್ಕೆ ಹಂಚುತ್ತಾ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು. ಅದನ್ನೇ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಾವು ಯಾವಾಗ್ಲೂ ನಮ್ಮನ್ನ ಅತ್ಯುನ್ನತ ಸ್ಥಿತಿಯಲ್ಲೇ ಇಟ್ಕೋಬೇಕು. ಆದ್ರೆ ಈ ಭೂಮಿ ಮೇಲೆ ನಮಗೂ ನಿಮ್ಗೂ ಗೊತ್ತಿದೆ ಮಾಯೆ ಅನ್ನೋದಿರುತ್ತೆ. ಅದಕ್ಕೆ ನಾವು ಪ್ರಭಾವಕ್ಕೆ ಒಳಗಾಗ್ದಾಗೆ ನಾವ್ ಏನ್ ಮಾಡ್ಬೇಕು, ಅವೇರ್ ಆಗಿದ್ದು ನಮ್ಮೆಲ್ಲರ ಶಕ್ತಿಯನ್ನ ಕೊಟ್ಟು ನಮ್ಮ ಏನು ಹುಟ್ಟೂರಾಗಿದೆಯಲ್ಲ ಈ ಭೂಮಿಗೆ ನಾವು ಕೊಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಭೂಮಿಯ ಮೇಲೆ ನೀವು ಜೀವಿಸುತ್ತಾ ಪರಮ ಪವಿತ್ರ ಸ್ಥಳವನ್ನಾಗಿಸುತ್ತಾ ಇಲ್ಲಿ ಜೀವಿಸುವುದೇ ಒಂದು ಮಹಾಭಾಗ್ಯ ಎನ್ನುವ ವಿಷಯವನ್ನು
ನಿಮ್ಮೆಲ್ಲೆಷ್ಟೋ ಜನ ಹೇಳಿಕೊಳ್ಳುತ್ತಿರುವಿರಿ. ಆ ಭಾವನೆಯೇ ನಮ್ಮನ್ನು ಅಂದವಾದ ಭೂಮಿಯೊಂದಿಗೆ ಅನುಸಂಧಾನಗೊಳಿಸುತ್ತದೆ. ಈ ಮಹದಾಲೋಚನೆಯಲ್ಲಿಯೇ, ಈ ಕಾರ್ಯಾಚರಣೆಯಲ್ಲಿಯೇ ನೀವು ವಿಲೀನರಾಗಿರಿ. ಕಾಂತಿಯನ್ನು ನೀವು ಧರಿಸುತ್ತಾ ಭೂಮಿಗೆಲ್ಲ ಬೆಳಕನ್ನು ಕೊಡುತ್ತಿರುವಿರೆಂದು ಸದಾ ಸಂಕಲ್ಪಿಸುತ್ತಾ ಇರಿ. ಈ ಅದ್ಭುತವಾದ ಬೆಳಕು ಈ ಭೂಮಿಯನ್ನು ಶೀಘ್ರವಾಗಿ ತಲುಪಲಿದೆ. ಮಾಸ್ಟರ್ಸ್, ನಾವು ನೀವು ಕೇಳಿರ್ತೀವಿ, ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೋ ಉನ್ನತ ಲೋಕದ ವಾಸಿಗಳು ಅವ್ರು ಏನಂತಂದ್ರೆ ಭೂಮಿ ಮೇಲೆ ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಉನ್ನತ ಲೋಕದಲ್ಲಿ ಅವ್ರು ಬಯಸಿದ್ದೆಲ್ಲ ಕ್ಷಣ ಮಾತ್ರದಲ್ಲೇ ಸಿಗುತ್ತೆ. ಅವ್ರಿಗೆ ಯಾಕೆ ಇಲ್ಲಿ ಬರ್ಬೇಕು ಅನ್ಸುತ್ತಂತಂದ್ರೆ, ಇಷ್ಟು ವೆರೈಟಿ ಆಗಿರೋ ಭೂಮಿಯಲ್ಲಿ ನಾವು ಇಲ್ಲಿ ಹೆಚ್ಚು ಹೆಚ್ಚು ಆಟಗಳನ್ನ ಆಡ್ಬೋದು. ಯಾವ ರೀತಿ ಅಂತಂದ್ರೆ, ಅಲ್ಲಿ ಬಯಸಿದ್ದೆಲ್ಲ ಸಿಗುತ್ತೆ. ನಮ್ಮನ್ನ ನಾವು ಅಲ್ಲಿ ಪರೀಕ್ಷೆಗೆ ಒಳಪಡೋದಿಲ್ಲ. ಆದ್ರೆ ಇಲ್ಲಿ ಏನಂತಂದ್ರೆ ಪ್ರತಿಕ್ಷಣ ಮಾಯೆಯಿಂದ ನಾವು ಅದರಿಂದ ಗೆಲ್ಲುವಂತ ಒಂದು ಆಟವನ್ನ ಆಡ್ತಾ ಇರ್ತೀವಿ. ಅದ್ರ ಜೊತೆಗೆ ಏನಂತಂದ್ರೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಳ್ತಾ ಇರ್ತೀವಿ. ನಮ್ಮ ಆತ್ಮದ ಉನ್ನತಿ ಇಲ್ಲೇ ವೇಗವಾಗಿ ಆಗೋದ್ರಿಂದ ಎಷ್ಟೋ ಲೋಕದ ವಾಸಿಗಳು ಕೂಡ ಇಲ್ಲಿ ಭೂಮಿ ಮೇಲೆ ಬರ್ಬೇಕು, ಈ ಶರೀರವನ್ನ ತೆಗೆದುಕೊಂಡು ಬರ್ಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ಹಾಗಾಗಿ ನಾವು ಅಂತ ಇರ್ತೀವಿ, ಈ ಭೂಮಿಯಲ್ಲಿ ಜೀವಿಸುವುದೇ ಒಂದು ಮಹಾಭಾಗ್ಯ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಒಂದು ಕಾರ್ಯಾಚರಣೆಯಲ್ಲಿ ನೀವೆಲ್ಲ ಈ ಜ್ಞಾನವನ್ನ ತೆಗೆದುಕೊಳ್ತಾ ಆ ಜ್ಞಾನದ ಬೆಳಕನ್ನ ನೀವು ಇಲ್ಲೆಲ್ಲ ಹರಡ್ರಿ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಂದು ಬಾರಿ ಪೂರ್ತಿಯಾಗಿ ನಿಂತು ಮತ್ತೊಮ್ಮೆ ತೀವ್ರ ವೇಗವನ್ನು ಮುಟ್ಟುವ ಪ್ರಯತ್ನವನ್ನೇ ಭೂಮಿಯು ಮಾಡುತ್ತಿದೆ. ಹಾಗೆ ನಿಧಾನವಾಗಿ ನಿಲ್ಲಲು ನಿಮ್ಮ ಸಹಾಯ ಸಹಕಾರಗಳನ್ನು ನೀವು ಭೂಮಿಗೆ ಕೊಡುವಂತವರಾಗಿರಬೇಕು. ಭೂಮಿಯು ಹೇಳುತ್ತಿರುವ ಮಾತುಗಳನ್ನು ನೀವು ಕೇಳುವಂತಾಗಬೇಕು. ಇದೆಲ್ಲವೂ ನಿಮಗೆ ಒಂದು ದಿನದಲ್ಲಿಯೇ ಲಭಿಸುವ ವಿದ್ಯೆಯಲ್ಲ, ಎಷ್ಟೋ ನಿಧಾನವಾಗಿ ಸಾಧ್ಯವಾಗುವ ಪ್ರಯತ್ನವಾಗಿದೆ. ಭೂಮಿಯೊಂದಿಗೆ ಸಂಭಾಷಿಸುವ ಸಾಮರ್ಥ್ಯವನ್ನು ನೀವು ಸಾಧಿಸಿ ಅದರಿಂದ ಕೂಡಿ ಬಾಳುವುದನ್ನು ಅಳವಡಿಸಿಕೊಳ್ಳಬೇಕು. ಮಾಸ್ಟರ್ಸ್, ಭೂಮಿಯು ಏನಾಗಿದೆ ಅಂತಂದ್ರೆ ಅದು ಒಂದು ಚಲನೆ, ತನ್ನದೇ ಆದ ಒಂದು ಚಲನಾ ಪಥವನ್ನ ಹೊಂದಿದೆ. ಒಂದು ಸಲ ಏನಾಗುತ್ತೆ ಅಂತಂದ್ರೆ ತೀವ್ರ ವೇಗವಾಗಿ ಅದು ಮುಂದ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಕೆಲವೊಂದ್ಸಾರಿ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇದೆಲ್ಲವೂ ನಿಮ್ಗೆ ಅರ್ಥ ಆಗ್ಬೇಕು. ಅಲ್ಲಿ ಯಾಕೆ ಭೂಮಿ ಮೇಲೆ ಆ ರೀತಿ ನಡೀತಾ ಇದೆ ಅದನ್ನೆಲ್ಲ ಅರ್ಥ ಮಾಡೋ ಸ್ಥಿತಿಗೆ ನೀವು ಬರ್ಬೇಕು. ಆದ್ರೆ ಇದು ಎಲ್ಲ ಒಂದು ದಿನದಲ್ಲಿ ಸಾಧ್ಯ ಇಲ್ಲ. ಅದು ಏನಂತಂದ್ರೆ ನಿಧಾನವಾಗಿ ಒಂದು ನಡೆಯುವಂತ ಪ್ರಕ್ರಿಯೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗಾಗಿ ಅವ್ರು ಮತ್ತೆ ನಮ್ಗೆ ಹೇಳ್ತಿದ್ದಾರೆ, ಇದನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಆ ಅರ್ತ್ ಎನರ್ಜಿಗೆ ಕನೆಕ್ಟ್ ಆಗಿ ನಾವು ಧ್ಯಾನವನ್ನ ಮಾಡ್ತಾ ಹೋದ್ರೆ ಆ ಮೆಸೇಜಸ್ಗಳನ್ನ ನಾವು ತೆಗೆದುಕೊಂಡು ಯಾವುದು ಉತ್ತಮವಾಗಿರುತ್ತೋ ಅದನ್ನೇ ನಾವು ಮಾಡ್ತಾ ಹೋಗ್ಬೋದು ಮಾಸ್ಟರ್ಸ್. ಹಾಗಾಗಿ ನಾವು ಭೂಮಿಯೊಂದಿಗೆ ಸಂಭಾಷಿಸುವ ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕಂತೆ. ಅದರಿಂದ ನಾವು ಭೂಮಿಯೊಂದಿಗೆ ಕೂಡಿ ಬಾಳುವ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೋಬೇಕಂತೆ ಮಾಸ್ಟರ್ಸ್. ಎಷ್ಟೋ ಸೂಕ್ಷ್ಮ ಜೀವಿಗಳಿಗೆ ನಿಮ್ಮ ಶರೀರವು ಆಶ್ರಯ ಕೊಡುತ್ತಿದೆ. ಹಾಗೆ ಈ ಭೂಮಿಯು ಎಷ್ಟೋ ಜೀವರಾಶಿಗಳಿಗೆ ಆಶ್ರಯವನ್ನು ಕಲ್ಪಿಸಿಕೊಡುತ್ತಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮಗಿರುವ ಪ್ರಜ್ಞಾಸ್ಥಿತಿಯೇ ಭೂಮಿಗೂ ಸಹ ಇದೆ ಎನ್ನುವ ಸತ್ಯವನ್ನು ನೀವು ತಿಳಿದುಕೊಳ್ಳಬೇಕು. ಮಾಸ್ಟರ್ಸ್, ನಾವೇನಂತಂದ್ರೆ ಈಗ ಎಕ್ಸಾಂಪಲ್ ಈ ಭೂಮಿ ಮೇಲೆ ಎಷ್ಟೊಂದು ವೆರೈಟಿ ಜೀವಿಗಳಿದಾವಲ್ಲ, ಅದೇ ರೀತಿ ನೀವು ಕೂಡ ಎಷ್ಟೋ ಒಂದು ಸೂಕ್ಷ್ಮಾಣು ಜೀವಿಗಳಿಗೂ ಕೂಡ ನೀವು ಆಶ್ರಯವನ್ನ ಕೊಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ. ಹೌದು ಮಾಸ್ಟರ್ಸ್, ನಾವು ನಮ್ ದೇಹವನ್ನ ಅಥವಾ ನಮ್ಮ ಒಂದು ಈಗ ನಮ್ ಚರ್ಮವನ್ನ ತೆಗೆದುಕೊಂಡ್ರೆ ನಮ್ಗೆ ಕಾಣಿಸ್ದಿರೋಷ್ಟು ಎಷ್ಟೋ ಸೂಕ್ಷ್ಮ ಜೀವಿಗಳು ನಮ್ಮಲ್ಲಿ ಇರ್ತವೆ. ಅದಕ್ಕೆ ಪ್ರಬೋಧ್ ಮಾಸ್ಟರ್ಸ್ ಕೂಡ ಹೇಳ್ತಿರ್ತಾರಲ್ಲ ಮಾಸ್ಟರ್ಸ್, ನಾವ್ ಧ್ಯಾನಕ್ ಕುಂತಾಗ ನಮ್ಗೇನಾದ್ರೂ ತುರ್ಕೆ ರೀತಿ ಆದ್ರೆ ಅಥವಾ ನಮಗ್ ಏನಾದ್ರೂ ಅಲ್ಲಿ ಪೇನ್ ಬರ್ತಾ ಇದ್ರೆ ಅದನ್ನ ಏನಂತಾರೆ ಅವರು, ನಿಧಾನವಾಗಿ ಹೀಗೆ ಸ್ಪರ್ಶ ಮಾಡ್ತಾ ಅದನ್ನ ಮಾಡ್ಬೇಕು. ನಾವ್ ಏನ್ ಮಾಡ್ಬಿಡ್ತೀವಿ ಮಾಸ್ಟರ್ಸ್, ಬಂದ ತಕ್ಷಣ ಕೆರೆದ್ ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ನಮ್ ಸ್ಕಿನ್ಗೂ ತೊಂದ್ರೆ, ಅದ್ರ ಜೊತೆಗೆ ಅಲ್ಲಿರೋ ಸೂಕ್ಷ್ಮಾಣು ಜೀವಿಗಳಿಗೂ ತೊಂದ್ರೆ ಆಗತ್ತಂತ ಹೇಳ್ಬಿಟ್ಟು ಅವ್ರು ನಿಧಾನವಾಗಿ. ಅದ್ರ ಜೊತೆ ಇನ್ನೂ ಒಂದ್ ಹೇಳಿದಾರೆ ಮಾಸ್ಟರ್ಸ್, ನಾವ್ ಧ್ಯಾನಕ್ ಕುಳಿತಾಗ ಆ ಸೊಳ್ಳೆಗಳು ಏನ್ ಬರ್ತಾವಲ್ಲ ಬಂದು ನಮ್ ಕಸ್ತಾ ಇರ್ತಾವಲ್ಲ, ಅವನು ಕೂಡ ನಾವು ಯಾಕೆ ಅಂತಂದ್ರೆ ಅವು ಸೂಕ್ಷ್ಮವಾದ ಜೀವಿಗಳು, ಟಪ್ ಅಂತ ಹೊಡೆದ್ ಬಿಟ್ರೆ ಸತ್ ಬಿಡ್ತಾವ. ಹಂಗಾಗಿ ಅವನು ಕೂಡ ನಿಧಾನವಾಗಿ ತೆಗೆದು ಸರಿಸ್ಬೇಕು. ಈ ರೀತಿ ಸ್ಕಿನ್ ಅನ್ನು ಸ್ಲೋ ಆಗಿ ಮಾಡ್ಬೇಕು ಅಂತ ಕೂಡ ಇಷ್ಟೊಂದು ಆಳವಾದ ಜ್ಞಾನವ ನಮ್ಗೆ ಮಾಸ್ಟರ್ಸ್ ತಿಳಿಸ್ಕೊಡ್ತಾರೆ ಮಾಸ್ಟರ್ಸ್. ಅಂದ್ರೆ ನಮ್ ಶರೀರವು ಕೂಡ ಎಷ್ಟೋ ಸೂಕ್ಷ್ಮ, ಇನ್ನು ಬ್ಯಾಕ್ಟೀರಿಯಾಗಳು, ಎಷ್ಟೋ ಉತ್ತಮವಾದ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಇರ್ತವೆ. ನಾವು ಏನಂತಂದ್ರೆ ಅವು ನಮ್ಮ ಒಂದು ಉಪಯೋಗಕಾರಿಯೂ ಆಗಿರ್ತವೆ. ಯಾಕೆಂತಂದ್ರೆ ನಮ್ಗ್ ಬೇಡವಾದಂತದನ್ನ ತೆಗೆದುಕೊಂಡು ನಮ್ ಹೊಟ್ಟೆಯನ್ನ ಕ್ಲೀನ್ ಮಾಡುವಂತವ್ ಇರ್ತಾವ. ಹಾಗಾಗಿ ಮಾಸ್ಟರ್ಸ್, ಇದೇ ರೀತಿ ಭೂಮಿನೂ ಕೂಡ ತನ್ನ ಜೀವರಾಶಿಗಳಿಗೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇದೆ. ಆದ್ರೆ ನೀವಿರುವ ಪ್ರಜ್ಞಾಸ್ಥಿತಿಯೇ ಭೂಮಿಗೂ ಸಹ ಇದೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ತಮ್ಮ ಮಕ್ಕಳ ಅಭಿವೃದ್ಧಿ ಅವರ ಅನುಭವಗಳಿಂದಲೇ ಆಗುತ್ತದೆ ಎಂದು ಭೂಮಾತೆಗೆ ತಿಳಿದಿದೆ.
ತನ್ನ ಸಂತಾನವು ಜವಾಬ್ದಾರಿಯುತವಾಗಿ ತಯಾರಾಗುವುದಕ್ಕೆ ಎಷ್ಟೋ ವಿಪರೀತ ಪರಿಸ್ಥಿತಿಗಳನ್ನು ತನ್ನ ಹೊರಗೂ ಒಳಗೂ ಸಹ ಎಷ್ಟೋ ತಾಳ್ಮೆಯಿಂದ ಭೂಮಿಯು ಸಹಿಸುತ್ತಿದೆ. ಹಾಗಾಗಿ ಭೂಮಾತೆ ಏನ್ ಮಾಡ್ತಾಳೆ ಅಂತಂದ್ರೆ, ನನ್ನ ಮಕ್ಕಳು ಅಂದ್ರೆ ನಾವೆಲ್ಲರೂ ಮಾಸ್ಟರ್ಸ್ ಒಳ್ಳೇದನ್ನ ಜವಾಬ್ದಾರಯುತವಾಗಿ ಇರ್ಲಿಕ್ಕೆ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ನಮ್ಗೆ ವಿಪರೀತ ಪರಿಸ್ಥಿತಿಗಳನ್ನ ತಂದೊಡ್ತಾಳೆ. ಇದರಿಂದ ನಾವೇನಂತಂದ್ರೆ ಆ ಅಭಿವೃದ್ಧಿ ಅನ್ನೋದು ಆ ಅನುಭವಗಳಿಂದ ಮಾತ್ರ ಸಾಧ್ಯ ಅಂತ ಅವಳಿಗೆ ಗೊತ್ತು. ಅದೇ ರೀತಿ ತನ್ನ ಹೊರಗೂ ಮತ್ತು ಒಳಗೂ ಸಹ ಅಷ್ಟೇ ತಾಳ್ಮೆಯಿಂದ ಅವಳು ನಮ್ಮನ್ನ ಸಹಿಸ್ಕೊಳ್ತಾ ಇದ್ದಾಳೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಪರಿಸ್ಥಿತಿಗಳು ಮಿತಿಮೀರಿದಾಗ ಮಾನವರಿಗೆ ಜವಾಬ್ದಾರಿ ಪಾಠಗಳನ್ನು ಕಲಿಸಲು ಭೂಮಿಯು ಏನು ಮಾಡುವುದಕ್ಕೆ ಸಿದ್ಧವಾಗುತ್ತದೆ. ದಿವ್ಯತ್ವ ತುಂಬಿ ತುಳುಕುವ ತನ್ನ ಮಾನವತ್ವದ ಪ್ರೇಮದಿಂದ ಮತ್ತು ತನ್ನ ದಿವ್ಯವಾದ ಜವಾಬ್ದಾರಿಗಳಿಂದ ದಾರಿ ತೋರಿಸುತ್ತದೆ. ತನ್ನ ಮೇಲೆ ಅಗೌರವ ತೋರಿಸದೇ ಇರುವವರಿಗೆ ತನ್ನ ರಹಸ್ಯಗಳೆಲ್ಲವನ್ನು ತಾನೇ ಬಿಡಿಸಿ ಹೇಳುತ್ತಾ ಮಾನವತ್ವವನ್ನು ತರಬೇತಿಗೊಳಿಸುತ್ತದೆ. ಮಾಸ್ಟರ್ಸ್, ಇಲ್ಲಿ ನಮ್ಗೆ ಜವಾಬ್ದಾರಿ ಕಲಿಸ್ಲಿಕ್ಕೆ ಭೂಮಿ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ ಅವಳು ಏನ್ ಮಾಡ್ಲಿಕ್ಕೂ ಸಿದ್ಧ. ಕೆಲವೊಂದು ಬಾರಿ ದಿವ್ಯತ್ವದಿಂದ ತುಂಬಿದ ಪ್ರೀತಿಯನ್ನ ನಮ್ಗೆ ಹಂಚ್ತಾ ಹೋಗ್ತಾಳೆ. ನಮ್ಗೆ ಒಳ್ಳೆ ಒಳ್ಳೆ ಆಹಾರವನ್ನ ಕೊಡ್ತಿದ್ದಾಳೆ. ಒಳ್ಳೆ ಒಳ್ಳೆ ಖನಿಜ ಸಂಪತ್ತುಗಳನ್ನ, ಈ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಇವನ್ನೆಲ್ಲ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಅವುಗಳಿಂದ ಕೂಡ ನೀವು ಖುಷಿಯಾಗಿರ್ರಿ. ಈ ರೀತಿ ದಿವ್ಯತ್ವದಿಂದ ತುಂಬಿದಂತ ಮಾನವತ್ವ ಪ್ರೇಮದಿಂದ ನಮ್ಮ ಜೀವನಕ್ಕೆ ಏನ್ ಸಾಧ್ಯನೋ ಅಷ್ಟೆಲ್ಲವನ್ನ ಭೂಮಿ ತಾಯಿ ಕೊಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಭೂಮಿ ತಾಯಿ ಮೇಲೆ ಅಗೌರವ ತೋರಿಸೋರಿಗೆ ಅವಳು ನಾನು ಈ ರೀತನೂ ಇರಬಹುದು ಅನ್ನುವಂತಹ ಒಂದು ವಿಷಯವನ್ನ ಅವ್ರಿಗೆ ಅರ್ಥ ಮಾಡಿಸ್ತಾ ಹೋಗ್ತಾಳೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವ ಚೈತನ್ಯದಲ್ಲಿ ಒಂದು ತೀವ್ರವಾದ ಪರಿಣಾಮವು ಏರ್ಪಾಡುವಾಗುವಂತೆ ಮಾಡುತ್ತಿದೆ. ಕೆಲವು ಗಂಟೆಗಳ ಅವಧಿಯಲ್ಲಿ ಕೆಲವು ಕೋಟಿ ಜನಕ್ಕೆ ಮರಣವನ್ನು ಕೊಡಿಸುತ್ತಾ ಭೂಮಿಯು ತನ್ನ ರೂಪರೇಖೆಗಳನ್ನು ಬದಲಾಯಿಸಿಕೊಳ್ಳಬಹುದು. ಇಂತಹ ಉಪದ್ರವಗಳು ಸುನಾಮಿ ಅಥವಾ ಕೇವಲ ವಾರ್ತೆಗಳಿಗಾಗಿಯೋ ಮತ್ತೆಲ್ಲಿಯೋ ಸಂಭವಿಸುತ್ತವೆ ಎಂದು ನೀವೆಂದುಕೊಳ್ಳಬಹುದು. ಮಾಸ್ಟರ್ಸ್, ಅಂದ್ರೆ ನಾವು ಹಿಂದಿನ ಅಧ್ಯಾಯದಲ್ಲಿ ಕೂಡ ತಿಳ್ಕೊಂಡಿದ್ವಿ. ತನ್ನ ಚೈತನ್ಯದಿಂದ ಏನ್ ಮಾಡ್ತಾಳೆ ಅಂತಂದ್ರೆ ತಾಯಿ ಆ ಒಂದು ಕೆಲವು ಗಂಟೆಗಳ ಅವಧಿಯಲ್ಲಿ ಎಷ್ಟೋ ಜನರ ಮರಣವನ್ನ ಹೊಂತಾರೆ, ಎಷ್ಟೋ ಜನ ಹುಟ್ಟನ್ನ ಅನುಭವಿಸ್ತಾರೆ. ಹಾಗಾಗಿ ಹುಟ್ಟು ಕೂಡ ಮಧುರ, ಸಾವು ಕೂಡ ಮಧುರ ಅಂತ ನಾವಿಲ್ಲಿ ಹೇಳ್ಕೋಬಹುದು. ಯಾಕೆ ಅಂತಂದ್ರೆ ಆ ಸಾವಿನ ಮುಖಾಂತರ ಆ ಸೋಲು ಒಂದು ಉನ್ನತವಾದ ಮತ್ತೆ ಒಂದು ಆತ್ಮಕ್ಕೆ ಅಂದ್ರೆ ಆ ಉನ್ನತವಾದ ಆತ್ಮದ ಹಂತವನ್ನ ಅದು ತಲುಪ್ಲಿಕ್ಕೆ ರೆಡಿಯಾಗಿ ಹೊಸ ಶರೀರವನ್ನ ಧರಿಸ್ಲಿಕ್ಕೆ ಅದು ಈ ಒಂದು ಹುಟ್ಟಿನಿಂದ ಬಿಡುಗಡೆ ಹೊಂದ್ಲಿಕ್ಕೆ ಆ ಮರಣ ಅನ್ನುವಂತಹ ಒಂದು ಬಾಕಿಲ ಮುಖಾಂತರ ಮತ್ತೆ ಹೊಸ ಒಂದು ಸ್ಟೆಪ್ಗೆ ಹೋಗ್ತಾ ಇರುತ್ತೆ. ಅದು ಏನಂತಂದ್ರೆ ಅದಕ್ಕೆ ಆನಂದ ಸ್ಥಿತಿ. ಹಾಗಾಗಿ ಅದಲ್ಲದೆ ಇಲ್ಲಿ ಒಂದ್ ಸೋಲ್ ಡಿಸೈನ್ಸ್ ಇರ್ತಾವೆ ಮಾಸ್ಟರ್ಸ್. ನಾವು ಮೊನ್ನೆ ನೋಡಿದ್ವಲ್ಲ, ಒಂದೇ ಗುಂಪಾಗಿ ಮರಣವನ್ನ ಹೊಂದಿರ್ತಾರೆ. ಇವು ಸುನಾಮಿ ಮುಖಾಂತರ ಆಗಿರ್ಬೋದು, ಆಕ್ಸಿಡೆಂಟ್ಸ್ ಮುಖಾಂತರ ಆಗಿರ್ಬೋದು. ಇಲ್ಲಿ ಏನಂತಂದ್ರೆ ಭೂಮಿ ತಾಯಿ ತನ್ನ ಒಂದು ಸ್ವಚ್ಛತೆಯನ್ನ ತಾನು ಮಾಡ್ಕೊಳ್ತಾ ಹೋಗ್ತಾಳೆ. ಆ ಒಂದು ಸೋಲ್ ಡಿಸೈನ್ ಕೂಡ ಯಾರ್ಯಾರು ಆ ರೀತಿ ಗುಂಪಿನಲ್ಲೇ ನಾವು ಮರಣ ಹೊಂದ್ಬೇಕು ಅಂತ ಮಾಡ್ಕೊಂಡ್ ಬಂದಿರ್ತಾರೋ ಅವರು ಅದ್ರ ಮುಖಾಂತರ ಭೂಮಿಯ ಒಂದು ಸ್ವಚ್ಛತೆಗೂ ಕೂಡ ತಾವು ಕೂಡ ಸಹಾಯ ಮಾಡ್ತಾ ಇರ್ತಾರೆ. ಅಂತಹ ನೀವು ನಿಮ್ಮ ಸುತ್ತಮುತ್ತ ಇರಬಹುದೆಂದು ನೀವು ಅಂದುಕೊಳ್ಳುತ್ತಾ ಇರಬಹುದು. ನೀವಿರುವ ಪ್ರಾಂತ್ಯವು ಇಂತಹ ಉಪದ್ರವಕ್ಕೆ ತುತ್ತಾದರೆ ನಿಮ್ಮ ಪರಿಸ್ಥಿತಿ ಏನು ನೀವೆಂದಾದರೂ ಊಹಿಸಿದ್ದೀರಾ? ಜೀವನಕ್ಕೆ ನೀವು ಆಪಾದಿಸಿಕೊಳ್ಳುತ್ತಿರುವ ಮೌಲ್ಯಗಳೇನು? ಭೂಮಿ ನಿಮಗೆ ಕಲಿಸುತ್ತಿರುವ ಪಾಠಗಳನ್ನು ನೀವೆಂದಾದರೂ ಆಲೋಚಿಸಿದ್ದೀರಾ? ಕಳೆದ 20 ವರ್ಷಗಳಿಂದಲೂ ಇಂತಹ ವಿಷಯಗಳೇ ವಾರ್ತೆಗಳಲ್ಲಿ ಮನೆ ಮಾಡಿಕೊಂಡಿರುವುದನ್ನು ನೀವು ಗಮನಿಸುತ್ತಲೇ ಇರಬಹುದು. ವಾತಾವರಣದಲ್ಲಿ ಕಲುಷವು ತೀವ್ರಗತವಾಗಿ ಇರುವುದನ್ನು ನೀವು ಗಮನಿಸುತ್ತಾ ಇರ್ತೀರಿ. ಶೀಘ್ರದಲ್ಲೇ ವಾಹನಗಳ ನಿಯಂತ್ರಣವೂ ಸಹ ಬರಬಹುದು. ಮಾಸ್ಟರ್ಸ್, ನಾವು ಕೂಡ ಇಂಥ ಪರಿಸ್ಥಿತಿ ಒಳಗಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಅನುಭವಿಸ್ಬೋದು. ಅದಲ್ಲದೆ ಅವ್ರು ಹೇಳ್ತಿರ್ತಾರೆ, ಇಷ್ಟೊಂದು ವಾರ್ತೆಗಳನ್ನ ನೀವು ಕೇಳ್ತಾ ಇದ್ರಿ ಇಂಥ ಘಟನೆಗಳನ್ನ ನಡೆಯೋದನ್ನ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದಲ್ಲದೆ ನಾವು ಏನ್ ಈ ಪರಿಸರವನ್ನ ಕಲುಷಿತ ಮಾಡುವಂತ ವಾಹನಗಳು ಹೋಗ್ಬಿಟ್ಟು ಅದನ್ನ ಕಲುಷಿತ ನಿಲ್ಸುವಂತ ವಾಹನಗಳು ಬರಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಈಗ ನಾವು ನೋಡ್ತೀವಿ, ನಾವು ಎಷ್ಟು ದಿನ ಪೆಟ್ರೋಲು ಡೀಸೆಲ್ ಅನ್ನ ಬಳಸಿ ಆ ವೆಹಿಕಲ್ಸ್ ಗಳನ್ನ ನಾವು ನಡೆಸ್ತಾ ಇದ್ವಲ್ಲ, ಈಗ ಆ ವೆಹಿಕಲ್ಸ್ ಗಳು ಏನಾಗಿದಾವೆ ಅಂತಂದ್ರೆ ಕರೆಂಟ್ ಚಾರ್ಜ್ ಮೇಲೆ ನಡೆಯುವಂತ ವೆಹಿಕಲ್ಸ್ ಗಳು ಬಂದಿದಾವೆ. ಈ ರೀತಿ ಏನಂತಂದ್ರೆ ಭೂಮಿ ತಾಯಿ ಏನಂತಂದ್ರೆ ತನ್ನ ಒಂದು ಸ್ವಚ್ಛತೆ ಕಾರ್ಯವನ್ನ ಇತರವರ ಒಂದು ಆಲೋಚನೆಗಳಲ್ಲಿ ಆ ವಿಷಯಗಳನ್ನ ಸೇರಿಸ್ತಾ ಆ ಸ್ವಚ್ಛತಾ ಕಾರ್ಯವನ್ನ ಅವಳು ಮಾಡಿಸ್ಕೊಂಡೇ ತೀರ್ತಾಳೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಕಂಪನಗಳ ಸಾಮರ್ಥ್ಯವು ಬದಲಾದರೆ ಎಷ್ಟೋ ಪರಿವರ್ತನೆಗಳು ಆಗುತ್ತವೆ. ನಿಮ್ಮ ಅರಿವು ಬೆಳೆಯುತ್ತದೆ. ಭೂಮಿಯನ್ನು ಒಂದು ಘನ ಪದಾರ್ಥವಾಗಿಯೂ ಮತ್ತು ಕೆಲವು ವಿಧಗಳಲ್ಲೂ ನಿರ್ವಚಿಸುವ ನಿಮ್ಮ ಪದಬಂಧಗಳಲ್ಲಿಯೂ ಮಾಯವಾಗಿ ನಿಮ್ಮ ಪರಿಮಾಣಗಳು ವಿಸ್ತೃತವಾಗುತ್ತವೆ. ಮಾಸ್ಟರ್ಸ್, ಆದ್ರೆ ನಮ್ಮ ಕಂಪನ ಸಾಮರ್ಥ್ಯ ಬದಲಾದ್ರೆ ಇಷ್ಟೆಲ್ಲಾ ಪರಿಣಾಮಗಳು ಉಂಟಾಗ್ತವೆ ಅಂತ ಹೇಳಿದ್ರು ಮಾಸ್ಟರ್ಸ್. ಮೊನ್ನೆ ಕೂಡ ನಾವು
ನಾವೆಲ್ರೂ ಕೂಡಿ ನಮ್ಮ ಒಂದು ಕಂಪನವನ್ನ ನಾವು ಎಲ್ರು ಒಂದ್ ಗಿಡ ಹಚ್ಚೋದು ಮುಖಾಂತರ ಕೂಡ ಒಂದು ಒಳ್ಳೆ ಎನರ್ಜಿಯನ್ನ ನಾವು ಭೂಮಿಗೆ ಸೇರ್ಸಿದ್ವಿ. ಅದೇ ರೀತಿ ರಾಜಾನಂದ ಮೇಡಮ್ ಅವರು ಕೂಡ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ರು. ಅವ್ರು ಗುಂಪು ಗುಂಪಾಗಿ ಆ ಒಂದು ಸಸ್ಯಗಳನ್ನ ಹಚ್ಚುವಂತ ಕೆಲಸವನ್ನ, ಅಂದ್ರೆ ಪರಿಸರದಲ್ಲಿ ಅಷ್ಟೊಂದು ಗಿಡ ಮರಗಳನ್ನ ಬೆಳೆಸುವುದನ್ನ ಕಾರ್ಯವನ್ನ ಅವರು ಮಾಡಿದ್ರು ಮಾಸ್ಟರ್ಸ್. ಈ ರೀತಿ ಕಂಪನಗಳು ಏನಾದ್ರು ನಮ್ಮಲ್ಲಿ ವೈಬ್ರೇಷನ್ಸ್ ಗಳು ಈ ರೀತಿ ಉನ್ನತವಾಗಿದ್ರೆ ನಿಜವಾಗ್ಲೂ ಇಲ್ಲಿ ಏನಂತಂದ್ರೆ ಆ ಪರಿವರ್ತನೆ ಆಗಿ ಆ ಅರಿವು ಅನ್ನೋದು ಬೆಳಿತಾ ಹೋಗುತ್ತೆ. ನಾವ್ ಅನ್ಕೊಂತೀವಿ ಭೂಮಿ ಒಂದು ಘನ ಪದಾರ್ಥ, ಇದ್ರಲ್ಲಿ ಏನು ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟು. ಆ ಒಂದು ಘನ ಪದಾರ್ಥ ಅನ್ನುವಂತ ಭೂಮಿಯಲ್ಲೇ ಜೀವವಿರುವಂತ ಎಲ್ಲಾ ನಾವು ನೀವುಗಳು ಇತರೆ ಸಸ್ಯ ಗಿಡ ಮರಗಳಿಗೂ ಕೂಡ ಇದೀವಿ. ಇದೊಂದು ಮಾಯವಾಗಿ ನಿಮ್ಗೆ ಕಾಣಿಸಬಹುದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಒಳ್ಳೆಯ ಮೌಲ್ಯಗಳು ನಿಮ್ಮ ಜೀವನದಲ್ಲಿ ಪ್ರತಿಷ್ಠಿತವಾಗಬೇಕು. ಇಲ್ಲದಿದ್ದರೆ ಭೂಮಿಯು ತನ್ನ ಅವಾಜ್ಯವಾದ ಪ್ರೇಮದಿಂದ ಮಾನವರ ಶುಭೇಚ್ಛೆಗಾಗಿ ತನ್ನ ಕಂಪನಗಳನ್ನು ಬೆಳೆಸಿಕೊಳ್ಳುತ್ತದೆ. ಮಾಸ್ಟರ್ಸ್, ನಾವು ಯಾವಾಗ ಉನ್ನತ ಒಂದು ಪ್ರಕಂಪನಗಳಲ್ಲಿ ಇರ್ತಾ ಹೋಗ್ತೀವೋ ಭೂಮಿ ತಾಯಿಗೆ ನಿಜವಾಗ್ಲೂ ಅಲ್ಲಿ ಅವಳಿಗೆ ಆ ಮಕ್ಕಳು ಸಂತೋಷವಾಗಿರ್ಬೇಕನ್ನೋದೇ ಅವಳ ಒಂದು ಉದ್ದೇಶ. ಇನ್ ಕೇಸ್ ನಾವು ತಪ್ಪು ಮಾಡಿದ್ರೆ ಅದನ್ನ ತಿದ್ದವಳು ಕೂಡ ಅವಳೆ. ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಮ್ಗೆ ತೋರಿಸ್ತಾ ನಮ್ಮನ್ನ ಅವಳು ತಿದ್ದುವ ಕಾರ್ಯವನ್ನು ಕೂಡ ಮಾಡ್ತಾಳೆ. ಈ ಪ್ರಯತ್ನದಲ್ಲಿ ಮಹಾಭಯಂಕರವಾದ ಪ್ರಳಯಗಳನ್ನು ಸಹ ತನ್ನಲ್ಲಿ ನಡೆಸಬಹುದು. ಪ್ರಕ್ಷಾಳನೆಯ ಕಾರ್ಯಕ್ರಮವನ್ನು ಸ್ವತಃ ತಾನೇ ಮಾಡಬಹುದು. ನಾವೇನಾದ್ರೂ ನಮ್ಮ ವೈಬ್ರೇಷನ್ಸ್ ಅನ್ನ, ವಿಚಾರ ಶಕ್ತಿಗಳನ್ನ ಬದಲಾಯಿಸ್ಕೊಳ್ಳದೆ ನಾವು ಮತ್ತೆ ಪರಿಸರಕ್ಕಾಗ್ಲಿ ಭೂಮಿ ತಾಯಿಗಾಗ್ಲಿ ಹಾನಿ ಉಂಟು ಮಾಡುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಹೋದ್ರೆ ಅವಳು ಆ ಒಂದು ಭಯಂಕರವಾದಂತ ಕಾರ್ಯಗಳ ಮುಖಾಂತರ ಆ ಕರ್ಮ ಪ್ರಕ್ಷಾಳನೆಯ ಕಾರ್ಯವನ್ನ ಸ್ವತಃ ತಾನೇ ಮಾಡ್ಕೊಂತಾಳೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ನಾವು ಕೂಡ ಈಗ ಎಷ್ಟೊಂದು ಭೂಮಿ ಮೇಲೆ ಪ್ರಕಂಪನೆ ಬದಲಾಗಿದೆ ಅನ್ನೋಕ್ ಉದಾಹರಣೆ, ನಾವು ಮೊದ್ಲೆಲ್ಲಾ ಬೆಳೆಗಳಿಗೆ ಮಾಸ್ಟರ್ಸ್ ಹೆಚ್ಚು ರಾಸಾಯನಿಕಗಳನ್ನ ಬಳಸ್ತಾ ಇದ್ವಿ. ಆದ್ರೆ ಯಾರು ಧ್ಯಾನಕ್ಕೆ ಬಂದಿದೀವರಲ್ಲ ಅವರು ಕೃಷಿ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆದಷ್ಟು ಆ ಬೆಳೆಗಳನ್ನ ಸಾವಯವ ರೀತಿಯಲ್ಲೇ ಬೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಆ ಪಿರಾಮಿಡ್ ಶಕ್ತಿಯನ್ನ ನಾವು ಹೊಲಗಳಿಗೂ ಬಳಸಿ ಆ ಒಂದು ಬೆಳೆಗಳಿಗೂ ಕೂಡ ಆ ಎನರ್ಜಿಯನ್ನ ಸೇರಿಸಿ ಆ ಉತ್ತಮವಾದ ಬೆಳೆಗಳನ್ನ, ಒಂದು ಧನಾತ್ಮಕ ಪ್ರಕಂಪನೆಯಿಂದ ಕೂಡಿರುವಂತ ಬೆಳೆಗಳನ್ನ ಬೆಳೀತಿರುವಂತ ಎಷ್ಟೋ ಮಾಸ್ಟರ್ಸ್ ಗಳನ್ನ ನಾವು ನೋಡ್ತಾ ಇದೀವಿ ಮಾಸ್ಟರ್ಸ್. ಇನ್ನು ಈ ಹೈನುಗಾರಿಕೆ ಮಾಸ್ಟರ್ಸ್, ಒಂದು ಮೀನುಗಾರಿಕೆ ಆಗಿರ್ಬಹುದು, ಕೋಳಿ ಸಾಕಾಣಿಕೆ ಆಗ್ಬಹುದು, ನಾವು ಧ್ಯಾನ ಮಾಡುವಂತವ್ರು ಆ ಒಂದು ಉದ್ಯೋಗಗಳನ್ನ ಕೂಡ ತ್ಯಜಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅಲ್ಲಿ ಜೀವಿಗಳಿಗೆ ಹಾನಿ ಉಂಟು ಮಾಡಿ ಅದರ ನೋವನ್ನ ನಾವು ಭೂಮಿಗೆ ಶೇರ್ ಮಾಡಬಾರ್ದು ಅನ್ನೋದು ಉದ್ದೇಶದಿಂದ ಅಂತಹ ಉದ್ಯೋಗಗಳನ್ನ ಕೂಡ ನಾವು ತೊರಿತಾ ಇದ್ದೀವಿ. ಹಾಗಾದ್ರೆ ನಾವು ಕೂಡ ಭೂಮಿಗೆ ಸಾಧ್ಯವಷ್ಟು ಧನಾತ್ಮಕ ಒಂದು ಯೋಚನೆಗಳನ್ನ, ಧನಾತ್ಮಕ ಚಿಂತನೆಗಳನ್ನೇ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ. ಹಾಗಾಗಿ ಒಂದು ವಿಜ್ಞಾನದಲ್ಲಿ ಒಂದು ಇದನ್ನೇ ಇದೆಯಲ್ಲ ಮಾಸ್ಟರ್ಸ್ ಲೈನು, ನಾವು ಏನಾದ್ರೂ ಭೂಮಿ ತಾಯಿಯ ಒಂದು ಪ್ರಕಂಪನೆ ಅನುಸಾರ ಬದುಕ್ತಾ ಇದ್ರೆ ಭೂಮಿ ತಾಯಿನೇ ಆ ಪ್ರಕಂಪನೆಯನ್ನ ಸರಿ ಮಾಡ್ಕೊಳ್ತಾಳೆ. ಅದನ್ನ ನಾವು ಅದರ ಬದಲಾಗಿ ನಾವು ಈ ಒಳ್ಳೆ ಪ್ರಕಂಪನೆಗಳನ್ನೇ ಆ ಭೂಮಿ ಮೇಲೆ ಹರಡ್ತಾ ಹೋದ್ರೆ ಅವಳು ಸಂತೋಷವಾಗಿರ್ತಾಳೆ, ನಾವು ಕೂಡ ಸಂತೋಷವಾಗಿದ್ದು ಸಕಲ ಜೀವರಾಶಿಗಳು ಸಂತೋಷವಾಗಿರ್ತವೆ. ಅದ್ರ ಜೊತೆಗೆ ನಾವು ಈ ಭೂಮಿಗೆ ಒಂದು ಆತ್ಮದ ಏನು ಉದ್ದೇಶ ಇಟ್ಕೊಂಡ್ ಬಂದಿದೀವಲ್ಲ ಅದನ್ನ ಸಕಲ ಜೀವರಾಶಿಗಳು ಏನ್ ಮಾಡ್ಬೋದು ಅಂತಂದ್ರೆ ಸಾಧಿಸ್ಕೊಂಡು ಉನ್ನತವಾದ ಹಂತಕ್ಕೆ ಹೋಗ್ಬೋದು ಮಾಸ್ಟರ್ಸ್. ಎಕ್ಸಾಂಪಲ್ ಮೊನ್ನೆ ಒಂದು ಸಶಾರಲ್ಲಿ ನಡೀತಲ್ಲ ಮಾಸ್ಟರ್ಸ್, ಅಲ್ಲೂ ಕೂಡ ಆ ಕೊಟೇಶನ್ ಗಳನ್ನ ಬರ್ದಿದ್ರು, ಮೊಟ್ಟೆಯಲ್ಲಿ ಕೂಡ ದೇವ್ರಿದಾನೆ ಅಂತ ಹೇಳ್ಬಿಟ್ಟು. ಹೌದು ಮಾಸ್ಟರ್ಸ್, ಆ ಒಂದು ಮೊಟ್ಟೆಯಿಂದ ಹೊರಬರುವಂತ ಜೀವಿ ತನ್ನ ಒಂದು ಆತ್ಮದ ಉನ್ನತಿಗೆ ಬಂದಿರುತ್ತೆ. ನಾವ್ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅದ್ರದ್ದು ಆತ್ಮ ಉನ್ನತಿಯನ್ನ ನಾವು ತಡೆದಾಗುತ್ತೆ. ಹಾಗಾಗಿ ಇಲ್ಲಿ ಏನಂತಂದ್ರೆ ಆಯಾ ಜೀವಿಗಳ ಉದ್ದೇಶ ಈಡೇರ್ಲಿಕ್ಕೆ ಈ ಭೂಮಿ ತಾಯಿ ತುಂಬಾ ಅವಕಾಶವನ್ನ ಕೊಟ್ಟಿದ್ದಾಳೆ. ನಾವು ಆತ್ಮದ ಅನುಭವಗಳನ್ನ ತೆಗೆದುಕೋಬೇಕಂದ್ರೆ ಯಾರೇ ಇರ್ಲಿ ಮಾಸ್ಟರ್ಸ್, ಉನ್ನತವಾದ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಕೂಡ ಭೂಮಿಗೆ ಬರ್ಲೇಬೇಕು, ಶರೀರವನ್ನ ತೆಗೆದುಕೊಳ್ಳೇಬೇಕು, ಇಲ್ಲಿ ಅನುಭವಗಳನ್ನ ಪಡಿಬೇಕು ಅಂತಂದ್ರೆ ಅದರಿಂದ ಮಾತ್ರ ನಮ್ಮ ಆತ್ಮದ ಉನ್ನತಿ ಸಾಧ್ಯ ಅಂತ ಇಲ್ಲಿ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಭೂಮಿ ತಾಯಿ ತನ್ನ ಕರ್ಮ ಪ್ರಕ್ಷಾಳನನ್ನ ತಾನೇ ಮಾಡ್ಕೊಳ್ಳುವುದಕ್ಕಿಂತ ಮುಂಚೆನೆ ನಾವೆಲ್ರು ಅವೇರ್ ಆಗಿ ಭೂಮಿ ತಾಯಿಗೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನ ನಾವು ಕಳ್ಸೋಣ ಮಾಸ್ಟರ್ಸ್. ಒಂದೇ ಹೊತ್ತಿನಲ್ಲಿ ಕೆಲವು ಕೋಟಿ ಜನರು ಭೂಮಿಯಿಂದ ಅಳಿದು ಹೋಗುತ್ತಾರೆ, ಮಿಕ್ಕವರು ಕಣ್ಣು ತೆರೆಯುತ್ತಾರೆ, ಸರಿಯಾಗಿ ಆಲೋಚನೆಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಮಾನವ ಸ್ವಭಾವಗಳಲ್ಲಿ ಏರ್ಪಡುವ ಪರಿಣಾಮಗಳೇ ಭೂಮಿಯ ಪರಿಣಾಮಗಳನ್ನು ನಿರ್ದೇಶಿಸುತ್ತದೆ. ನಿಮ್ಮ ಬೆಳವಣಿಗೆ ಭೂಮಿಯ ಬೆಳವಣಿಗೆ ಆಗುತ್ತೆ. ಅಂದ್ರೆ ಮಾಸ್ಟರ್ಸ್, ಒಂದು ಕ್ಷಣ ಹೊತ್ತಿನಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ, ಅದೇ ಕ್ಷಣದಲ್ಲಿ ಎಷ್ಟೊಂದ್ ಜನ ಹುಟ್ಕೊಳ್ತಾರೆ ಅಂತ ಅವ್ರು
ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ರೆ ಈ ಭೂಮಿ ಮೇಲೆ ಬೇರೆ ಪರಿಣಾಮಗಳು ಉಂಟಾಗ್ಲಿಕ್ಕೆ ಕಾರಣ ಕೂಡ ನಮ್ಮೆಲ್ಲರ ಸ್ವಭಾವಗಳೇ. ಇನ್ನು ಒಳ್ಳೆ ರೀತಿ ಪರಿಣಾಮ ಉಂಟಾಗ್ಲಿಕ್ಕೂ ಕೂಡ ನಮ್ಮೆಲ್ಲರ ಒಂದು ಸ್ವಭಾವವೇ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲೆ ನಡೆಯುವ ಬದಲಾವಣೆಗಳು ವ್ಯವಸ್ಥೆಗಳನ್ನು ಸಾರಿ ಮಾಸ್ಟರ್ಸ್, ಪ್ರಸ್ತುತ ಒಂದು ಸಹಜೀವನ ಭಾವನೆಗಾಗಿಯೂ ಭೂಮಿಯು ಪ್ರಯತ್ನಿಸುತ್ತಿದೆ. ಭೂಮಿ ಪ್ರೇಮೈಕ ಜೀವಿ. ತಮ್ಮನ್ನು ತಾವು ಪ್ರೇಮಿಸಿಕೊಳ್ಳುವವರೇ ಭೂಮಿಯನ್ನು ಪ್ರೇಮಿಸುತ್ತಾರೆ. ಭೂಮಿಗೂ ನಿಮಗೂ ಮಧ್ಯೆ ಒಂದು ಅವಿನಾಭಾವ ಸಂಬಂಧವಿದೆ. ಭೂಮಿಯೇ ನೀವು, ನೀವೇ ಭೂಮಿ. ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್, ಈ ಭೂಮಿ ತಾಯಿ ಅನ್ನೋಳು ನಾನು ಇಲ್ಲಿದ್ದೀನಿ ಅಂತಂದ್ರೆ ನಾನೇ ಕೂಡ ಭೂಮಿ ತಾಯಿ. ನಾನು ಇದ್ದೀನಿ ಅಂತಂದ್ರೆ ಹೌದ್ರೆ ಭೂಮಿ ತಾಯಿಯೇ ನಾನಾಗಿದ್ದೀನಿ. ಹಾಗಾಗಿ ಅವ್ರು ನಮ್ಮಿಂದ ಬಯಸೋದು ಒಂದು ಪ್ರೇಮ ತತ್ವವನ್ನ ಮಾತ್ರ. ನಮ್ಮನ್ನ ನಾವು ಯಾವಾಗ ಒಂದು ಪ್ರೀತಿ ಭಾವನೆಯಿಂದ ನೋಡ್ಕೊಳ್ತಾ ಹೋಗ್ತೀವೋ ಅಷ್ಟು ಸಾಕು ಮಾಸ್ಟರ್ಸ್. ಇನ್ನು ಅದರಿಂದ ಹೋಗೋ ಪ್ರಕಂಪನಗಳು ನಿಜವಾಗ್ಲೂ ಆ ಭೂಮಿ ತಾಯಿಗೂ ಕೂಡ ಹೋಗ್ತವೆ. ಹಾಗಾದ್ರೆ ನಾನು ಅತಿ ಕೇಂದ್ರವಾಗಿ ನನ್ನನ್ನೇ ನಾನು ಮುಖ್ಯ ಕೇಂದ್ರವಾಗಿ ಅಬ್ಸರ್ವ್ ಮಾಡ್ಬೇಕು. ಈ ಕ್ಷಣದಲ್ಲಿ ನಾನು ಯಾವ ಒಂದು ವೈಬ್ಸ್ ಅನ್ನ ಅಥವಾ ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿದ್ದು ಆ ಎನರ್ಜಿಯನ್ನ ಭೂಮಿ ಕಳಿಸ್ತಾ ಇದ್ದೀನಿ. ಹಾಗಾದ್ರೆ ನನ್ನಲ್ಲಿ ಪ್ರೇಮ ತತ್ವ ಇದೆಯಾ? ನಿಜವಾಗ್ಲೂ ಪ್ರೇಮ ತತ್ವನ ನಾವು ಕಾಪಾಡ್ಕೊಳ್ತಾ ಹೋದ್ರೆ ಅದರಿಂದ ಭೂಮಿ ತಾಯಿಯು ಪ್ರೇಮ ತತ್ವದಿಂದ ತುಂಬ್ತಾಳೆ ಅನ್ನೋ ವಿಷಯವನ್ನ ಸ್ವತಃ ಹೇಳ್ತಿದ್ದಾಳೆ ಅಂದ್ರೂ ಕೂಡ ನಾವು ಈ ಕ್ಷಣ ಆದ್ರೂ ಮಾಸ್ಟರ್ಸ್ ಪರವಾಗಿಲ್ಲ, ನಮ್ಗೆ ಇಷ್ಟ ದಿನ ಗೊತ್ತಿರದೇ ಇರುವಂತಹ ವಿಷಯಗಳನ್ನ ಗೊತ್ತಾದ್ಮೇಲೆ ಅನುಸರಿಸ್ತಾ ಹೋಗೋಣ. ಪ್ರತಿ ಕ್ಷಣ ನಾವು ಅದನ್ನ ರೂಢಿ ಮಾಡ್ಕೊಳ್ತಾ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಈ ಕ್ಷಣದಲ್ಲಿ ನಾನು ನಿಜವಾಗ್ಲೂ ಪ್ರೇಮ ತತ್ವದಿಂದ ಕೂಡಿದೀನ ಅಂತ ಹೇಳ್ಬಿಟ್ಟು. ಇದರಿಂದ ನಾವು ಭೂಮಿ ತಾಯಿಗೆ ಒಂದು ಕೃತಜ್ಞತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಮನ್ನ ಸಾಕಿ ಸಲುವಿ ನಮ್ಮ ಆತ್ಮ ಉನ್ನತಿಗೆ ಇಷ್ಟೊಂದು ಅವಕಾಶವನ್ನ ಕೊಟ್ಟಿದ್ದಾಳೆ. ಇದೊಂದು ತತ್ವವನ್ನ ನಾವು ಅಲ್ಲಿ ಹರಡ್ತಾ ಹೋಗೋಣ ಮಾಸ್ಟರ್ಸ್. ಭೂಮಿಯ ಮೇಲೆ ನಡೆಯುವ ಬದಲಾವಣೆಗಳು ವ್ಯವಸ್ಥೆಗಳನ್ನು ಪುನರ್ ನಿರ್ಮಾಣಗೊಳಿಸುತ್ತವೆ. ಜೀವ ವಿಮಾ ನಿಗಮಗಳು, ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ವಿಪರೀತವಾದ ಪರಿವರ್ತನೆಗಳು ಬರಬಹುದು. ನಡೆಯುತ್ತಿರುವ ಪ್ರಕೃತಿ ವೈಪರೀತ್ಯಗಳಿಂದಲೇ ಮಾನವಾಳಿ ಬೆಳೆದು ಶುಭೇಚ್ಛೆಯು ಏರ್ಪಾಡಾಗುತ್ತದೆ. ಸ್ತ್ರೀ ಪುರುಷರ ಮಧ್ಯೆ ಸಹಜೀವನ ಏರ್ಪಡುತ್ತದೆ. ಸಹಾಯ ಸಹಕಾರಗಳು, ಶೋಷಿತರನ್ನು ಉದ್ಧರಿಸುವಂತಹ ಉನ್ನತ ಆಶಯಗಳು ಮಾನವರಲ್ಲಿ ಏರ್ಪಾಡಾಗುತ್ತವೆ. ಈ ಆಶಯಗಳಿಂದಲೇ ಮಾನವರಲ್ಲಿ ಸಹಜೀವನದ ಭಾವನೆಯು ಸಂಭವಿಸುತ್ತದೆ. ಮಾಸ್ಟರ್ಸ್, ಈ ಬ್ಯಾಂಕಿಂಗ್ ವ್ಯವಸ್ಥೆ, ಜೀವ ಲೈಫ್ ಇನ್ಶೂರೆನ್ಸ್ ಗಳಲ್ಲಿ ಕೂಡ ವಿಪರೀತವಾದ ಬದಲಾವಣೆಗಳು ಬರ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಲ್ಲದೆ ಈ ಮಧ್ಯೆ ಸ್ತ್ರೀ ಪುರುಷರ ಮಧ್ಯೆ ಕೂಡ ಸಹಜೀವನ ಅನ್ನೋದು ಏರ್ಪಾಡಾಗುತ್ತೆ. ಎಲ್ಲರ ಮಧ್ಯೆ ನಮ್ಗೆ ಏನಂತಂದ್ರೆ ಸಹಜೀವನ ಭಾವನೆನೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೊದ್ಲಿನಾಗೆ ಇಲ್ಲಿ ಪುರುಷ ಪ್ರಧಾನವಾಗಿರೋದಿಲ್ಲ ಅಥವಾ ಸ್ತ್ರೀ ಪ್ರಧಾನವಾಗಿರೋದಿಲ್ಲ. ಇಬ್ರು ಕೂಡ ಒಂದು ಅರ್ಧನಾರೀಶ್ವರ ತತ್ವದಲ್ಲಿ ಇಬ್ರು ಸಮಾನರು ಅನ್ನುವಂತ ಭಾವನೆಯಲ್ಲಿ ಬದುಕ್ತಾ ಸಹಜೀವನ ಮಾಡ್ತಾ ಒಬ್ರಿಗೊಬ್ರು ಆತ್ಮ ಉನ್ನತಿಗಾಗಿ ಹೆಲ್ಪ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಅವರು ನಮ್ಗೆ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಶರೀರಗಳನ್ನು, ನಿಮ್ಮ ಭೂಮಿಯನ್ನು ನೀವು ಗೌರವಿಸುವಂತಾಗಬೇಕು. ಇವುಗಳಲ್ಲಿ ಯಾವುದು ಇಲ್ಲದಿದ್ದರೂ ನಿಮ್ಮ ಜೀವನ ಇರುವುದಿಲ್ಲ. ನಿಮ್ಮ ದೇಹವು, ನಿಮ್ಮ ಗ್ರಹವು ನಿಮಗೆ ಲಭಿಸಿರುವ ಮಹೋನ್ನತವಾದ ಕಾಣಿಕೆಗಳು. ಈ ಎರಡಕ್ಕೂ ಒಂದು ಪವಿತ್ರತೆಯನ್ನು ನೀವು ಸಂಪಾದಿಸಿಕೊಳ್ಳಬೇಕು. ಒಂದು ಸ್ಪಂದನೆಯು ನಿಮ್ಮ ದೇಹಗಳಲ್ಲಿ ಮತ್ತು ನಿಮ್ಮ ಮನಗಳಲ್ಲಿಯೂ ಏರ್ಪಾಡಾಗಬೇಕು. ನಿಮ್ಮ ಭೂಮಿಯನ್ನು ಆ ಸ್ಪಂದನೆಗಳು ಆಕ್ರಮಿಸಬೇಕು. ಮಾಸ್ಟರ್ಸ್, ಭೂಮಿ ತಾಯಿ ಹೇಗೆ ಇದ್ದಾಳ ಅಂತಂದ್ರೆ ನಮ್ಗೆ ಹೇಗೆ ಶರೀರ ಇದೆಯಲ್ಲ ಅದೇ ರೀತಿ ಭೂಮಿ ತಾಯಿ. ನಮ್ಗೆ ಶರೀರ ಇಲ್ಲದೆ ಇದ್ರೆ ನಾವ್ ಈ ಭೂಮಿ ಮೇಲೆ ಇರಕ್ ಸಾಧ್ಯ ಇಲ್ಲ. ಈ ಭೂಮಿ ಇಲ್ಲದೆ ಇದ್ರೆ ಈ ಶರೀರವನ್ನು ಕೂಡ ನಾವು ತೆಗೆದುಕೊಂಡ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಈ ಗ್ರಹ ಅನ್ನೋದು, ಈ ಭೂಮಿ ತಾಯಿ ಗ್ರಹ ಅನ್ನೋದು ನಮ್ಗೆ ಒಂದು ಯೂನಿವರ್ಸ್ ಇಂದ ಕೊಟ್ಟಿರೋ ಗಿಫ್ಟ್ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹೀಗಾಗಿ ಎರಡೂ ಕೂಡ ತುಂಬಾ ಪವಿತ್ರ, ಅವುಗಳನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಇನ್ನೊಂದು ಹೇಳ್ತಿದ್ದಾರೆ ಅವರು, ಈ ಸ್ಪಂದನೆ ಅನ್ನೋದು ನಿಮ್ಮ ದೇಹ ಮತ್ತು ನಿಮ್ಮ ಮನಗಳಲ್ಲಿ ಏರ್ಪಾಡಾಗಬೇಕು. ಇದರಿಂದ ಆ ಭೂಮಿ ಸ್ಪಂದನೆಯನ್ನ ನೀವು ತಿಳಿದುಕೋಬಹುದು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಮಾಸ್ಟರ್ಸ್, ನಮ್ಮ ದೇಹವನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ ನಮ್ ದೇಹ ಆಗಿರೋದೇ ಪಂಚಭೂತಗಳ ಎನರ್ಜಿಯಿಂದ. ಆ ಪಂಚಭೂತಗಳೆಲ್ಲ ಇರೋದು ಭೂಮಿ ತಾಯಿ ಹತ್ರ. ಹಾಗಾದ್ರೆ ಆ ಒಂದು ಎನರ್ಜಿ ಶೇರಿಂಗ್ ಪಂಚಭೂತಗಳ ಮುಖಾಂತರನೂ ನಡೀತಾ ಇರೋದ್ರಿಂದ ಇಲ್ಲಿ ಏನಂತಂದ್ರೆ ನಮ್ಮ ಮತ್ತು ಭೂಮಿ ತಾಯಿ ಮಧ್ಯೆ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಮಾಸ್ಟರ್ಸ್, ನಾವು ಈ ಭೂಮಿಗೆ ಬಂದ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಸಿಲ್ವರ್ ಕಾರ್ಡ್ ಮುಖಾಂತರ ನಮ್ಮನ್ನ ನಾವು ಆ ಒಂದು ಬಂಧನದಿಂದ, ಅಂದ್ರೆ ಮಾಸ್ಟರ್ಸ್ ಹೊಕ್ಕಳು ಬಳ್ಳಿ ಮುಖಾಂತರ ತಾಯಿ ಒಂದು ಸಂಬಂಧವನ್ನ ನಾವು ಅಲ್ಲಿಗೆ ಅಂದ್ರೆ ಅನ್ನದ ಒಂದು ಋಣ ಅನ್ನ ನಾವು ಅಲ್ಲಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಭೂಮಿ ತಾಯಿ ಒಂದು ಋಣಕ್ಕೆ ನಾವೆಲ್ಲ ಏನಂತಂದ್ರೆ ಏರ್ಪಡ್ತಾ ಹೋಗ್ತೀವಿ. ಹೀಗೆ ಅದ್ರ ಜೊತೆಗೆ ನಮ್ಮ ಹಂತ ಹಂತ ಬೆಳವಣಿಗೆ ಕೂಡ ಭೂಮಿ ತಾಯಿಯಲ್ಲೇ ನಡೀತಾ ಹೋಗುತ್ತೆ. ಅಂತಿಮವಾಗಿ ನಾವು ಮರಣವನ್ನ ಹೊಂದಿದ್ರು ಕೂಡ
ನಮ್ಮನ್ನೇ ಮತ್ತೆ ಆ ಪಂಚಭೂತಗಳೇ ತಮ್ಮಲ್ಲಿ ನಮ್ಮನ್ನ ಅಡಗಿಸ್ಕೊಂಡು ನಮ್ಮಲ್ಲಿ ಅಂದ್ರೆ ನಮ್ಗೆ ಅವು ಜಾಗ ಕೊಡ್ತಾ ಹೋಗ್ತವೆ. ಹಾಗಾಗಿ ಆ ಸ್ಪಂದನೆಗಳು, ಭೂಮಿ ತಾಯಿಯ ಸ್ಪಂದನೆ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಮ್ ಮನಸ್ಸಿನ ಸ್ಪಂದನೆ ಏನಿದೆ, ನಮ್ ದೇಹದ ಸ್ಪಂದನೆ ಏನಿದೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಕಾರ್ಯಾಚರಣೆಗಳೆಲ್ಲವೂ ಪ್ರೇಮಪೂರಿತವಾಗಿ ಮುಂದುವರೆದರೆ ಭೂಮಿಯು ಸಂಪೂರ್ಣ ಸೃಷ್ಟಿಯ ಶಕ್ತಿಗಳನ್ನು ಒಟ್ಟುಗೂಡಿಸಿಕೊಳ್ಳುತ್ತದೆ. ಭೂಗರ್ಭ ಎಣ್ಣೆ ನಿಕ್ಷೇಪಗಳಿಗಾಗಿ ಭೂ ಅಗೆತ ನಡೆಸುವ ಮುನ್ನ ತನ್ನ ಕಾರ್ಯವು ಅನುಕೂಲವಾಗಬೇಕೆಂದು ಭೂಮಿಯನ್ನು ಪ್ರಾರ್ಥಿಸುವ ವಿಧಾನ ಮಾನವರಲ್ಲಿ ಮತ್ತೆ ಏರ್ಪಾಡಾಗಬೇಕು. ಇದರಿಂದಲೇ ಎಷ್ಟೋ ಅದ್ಭುತಗಳು ಸಾಧ್ಯವಾಗುತ್ತದೆ. ಒಂದು ನವೀನ ನಾಗರಿಕತೆಯ ಪ್ರಣಾಳಿಕೆಯು ಕಾರ್ಯಾಚರಣೆಯೊಳಗೆ ಬರುತ್ತದೆ. ಮಾನವರಲ್ಲಿ ಒಂದು ಹೊಸ ಅರಿವು ಮೂಡುತ್ತದೆ. ಇಂದು ಅದು ನಡೆಯುತ್ತಾ ಕೂಡ ಇದೆ. ಮಾಸ್ಟರ್ಸ್ ಅವರು ಕೂಡ ಹೇಳ್ತಿದ್ದಾರೆ, ಭೂಮಿ ತಾಯಿ ಇರೋದೇ ನಿಮ್ಮೆಲ್ಲರ ಕೆಲ್ಸಗಳನ್ನ ಮಾಡ್ಕೊಡೋದಿಕ್ಕೆ. ಆದ್ರೆ ಇಡೀ ಭೂಮಿನೇ ನನಗೋಸ್ಕರ ಮಾತ್ರ ಇದೆ ಅಂದ್ಬಿಟ್ಟು ಅದಕ್ಕೊಂದ್ ಸ್ವಲ್ಪನೂ ಕೂಡ ನಾವು ಗ್ರಾಟಿಟ್ಯೂಡ್ ಹೇಳದೆ ಏನಂತಂದ್ರೆ ನನ್ನ ಒಂದು ಸ್ವಾರ್ಥಕ್ಕಾಗಿ ಅದನ್ನ ಒಂದು ಹೊಟ್ಟೆಯ ಗರ್ಭವನ್ನ ಅಗಿತಾ ಇರ್ತೀವಿ. ಅದನ್ನ ನಾವು ಎಷ್ಟೋ ಸಾರಿ ನೋಡ್ತೀವಿ ಮಾಸ್ಟರ್ಸ್. ಈ ಪೆಟ್ರೋಲು ಡೀಸೆಲ್ಗಳು ಸಿಗಬೇಕು ಅಂತಂದ್ರೆ ಭೂಮಿ ಆಳಕ್ಕೆ ತುಂಬಾ ಅಗೆತ ಮಾಡ್ದಾಗ ಮಾತ್ರ ಅವೆಲ್ಲ ಸಿಗ್ತಾ ಹೋಗ್ತವೆ. ಅದನ್ನ ನಾವು ಬಳಸ್ತಾ ಆರಾಮದಾಯಕವಾದ ಜೀವನವನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಆ ನೀರು ಸಿಗ್ಬೇಕಂದ್ರೂ ಕೂಡ ನಾವು ಎಷ್ಟೋ ಬೋರ್ವೆಲ್ಗಳನ್ನ ಕೊರೆಸ್ತೀವಿ. ಕೊರಸ್ರೆ ಬೇಡ ಅಂತಲ್ಲ, ಅಟ್ಲೀಸ್ಟ್ ಅವ್ರು ನಮಗ್ ಲಾಸ್ಟ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮಾಸ್ಟರ್ಸ್, ಈ ಭೂ ಅಗೆತ ಎಣ್ಣೆ ನಿಕ್ಷೇಪಗಳಿಗಾಗ್ಲಿ ಅಥವಾ ಇತರೆ ಕೆಲ್ಸಕ್ ನೀವ್ ಏನ್ ಭೂ ಅಗೆತ ಮಾಡ್ತಿರಲ್ಲ ಅದನ್ನ ಮಾಡುವುದಕ್ಕಿಂತ ಮುಂಚೆ ಆ ಭೂಮಿ ತಾಯಿಗೆ ಈ ಒಂದು ಕೆಲ್ಸವನ್ನ ನಾನು ಇದಕ್ಕಾಗಿ ಮಾಡ್ತಿದ್ದೀನಮ್ಮ, ಒಂದು ಸಹಾಯ ಹಸ್ತ ಇರ್ಲಿ ಅಂತ ಹೇಳಿ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಆ ಕೆಲ್ಸವನ್ನ ಮಾಡ್ತಾ ಹೋಗ್ಬೇಕಂತೆ. ಅಟ್ಲೀಸ್ಟ್ ನಾವು ಆ ಒಂದು ಪ್ರಾರ್ಥನೆಯನ್ನ ಅವಳಿಗೆ ಸಲ್ಲಿಸ್ಬೇಕಂತೆ. ಇದರಿಂದ ಭೂಮಿ ತಾಯಿಯಲ್ಲಿ ಎಷ್ಟೋ ಒಂದು ಅದ್ಭುತವಾದ ಸಾಧ್ಯತೆಗಳು ಸಾಧ್ಯವಾಗ್ತಾವಂತೆ. ಹೀಗೆ ಕೂಡ ನಾವು ನೋಡ್ತೀವಿ ಮಾಸ್ಟರ್ಸ್. ಈಗ ಒಂದು ಮನೆ ಪೂಜೆ ಮಾಡ್ಬೇಕಂದ್ರೂ ಕೂಡ ನಾವು ಅಲ್ಲಿ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಆ ಮನೆಯನ್ನ ಕಟ್ಕೊಳ್ತೀವಿ. ಬೋರ್ವೆಲ್ ಹಾಕ್ಬೇಕಾದ್ರೂ ಕೂಡ ಆ ಭೂಮಿ ತಾಯಿಗೆ ಆ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಈ ರೀತಿ ಬದಲಾವಣೆಗಳು ಕೂಡ ನೀವು ಮುಂದೆ ನೋಡ್ತೀರಿ ಅಂತ ಅವರು ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ನಿಮ್ಮ ಹಾಗೆ ಮಾನವರೆಲ್ಲರೂ ತಮ್ಮ ವಾಸ್ತವಗಳನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳಬಹುದೆಂಬ ವಿಷಯವನ್ನು ಅನುಭವಪೂರ್ವಕವಾಗಿ ಗ್ರಹಿಸಬೇಕು. ಒಂದು ಹೊಸ ಗ್ರಹವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುತ್ತೀರಿ. ಮಾಸ್ಟರ್ಸ್, ಹೀಗೆ ನಮ್ದೇನಂತಂದ್ರೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅನ್ನ ನಾವು ಮಾಡ್ತಾ ಹೋಗ್ಬೇಕು. ನಾವೀಗೇನ ಪ್ರತಿದಿನ ಒಂದೊಂದು ಹೊಸ ಲೆಸನ್ ಅನ್ನ ಕಲಿತಾ ನಮ್ಮಲ್ಲಿ ಆ ಗುಣಗಳನ್ನ ನಾವು ಜಾಗೃತ ಮಾಡ್ಕೊಂಡು ನಮ್ ಪೋರ್ಟಲ್ಗಳನ್ನು ಕೂಡ ನಾವ್ ಏನಂತಂದ್ರೆ ಯೂನಿವರ್ಸ್ಗೆ, ಭೂಮಿಗೆ ಓಪನ್ ಅಪ್ ಮಾಡ್ತಾ ಇದೀವಿ. ಹೌದು, ನಾವು ಈ ಪ್ರೇಮ ತತ್ವಕ್ಕೆ ನಾವು ರೆಡಿ ಆಗಿದ್ದೀವಿ. ಅದನ್ನ ನನ್ನಿಂದ ಕಲಿಸ್ಲಿಕ್ಕೆ, ನಿಮ್ಮಿಂದ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದೀನಿ ಅಂತಂದಾಗ ನನ್ನಲ್ಲಿ ಪ್ರೇಮ ತತ್ವದ ಒಂದು ದಾರಿ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ನಾನೇನಾದ್ರೂ ಈ ಒಂದು ಶಾಂತಿ ಮನೋಭಾವನೆಯನ್ನ ನನ್ನಲ್ಲಿ ಕಾಪಾಡ್ಕೋಬೇಕು ಅಂತ ನಾನು ಇವತ್ ನಿರ್ಧಾರ ಮಾಡಿದ್ರೆ ಅಲ್ಲಿರುವ ಬ್ಲಾಕೇಜಸ್ ಎಲ್ಲ ಹೋಗಿ ಮತ್ತೆ ಆ ಒಂದು ಯೂನಿವರ್ಸ್ಗೆ ಕನೆಕ್ಟ್ ಆಗುವಂತ ಶಾಂತಿಯುತವಾದ ಬರುವಂತ ಮಾರ್ಗ ಅಲ್ಲಿ ಬೆಳೀತಾ ಹೋಗುತ್ತೆ. ಇದರಿಂದ ಏನಂತಂದ್ರೆ ನಾವು ಭೂಮಿಯ ಜೊತೆಗೆ ಹೊಸ ಪ್ರಕಂಪನಗಳನ್ನೇ ನಾವು ಮೇಲಿಂದ ಸ್ವೀಕರಿಸ್ತಾ ಇಲ್ಲಿ ಅವನ್ನೇ ನಾವು ಶೇರ್ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಈ ಭೂಮಿ ತಾಯಿ ಅನ್ನೋದು ಏನಾಗುತ್ತೆ ಅಂತಂದ್ರೆ ಒಂದು ಹೊಸ ಗ್ರಹಗಳನ್ನೇ ನಾವು ಸೃಷ್ಟಿ ಮಾಡಿದಷ್ಟು ಇರುತ್ತೆ ಕೆಲ್ಸ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯು ಸಹ ಬಹು ಪರಿಣಾಮಗಳ ವಾಸ್ತವಗಳಿಂದ ಡಿಕ್ಕಿ ಹೊಡೆಯಲಿಕ್ಕೆ ಸನ್ನದ್ಧವಾಗುತ್ತಿದೆ. ಆ ಸಮಯದಲ್ಲಿ ಭೂಮಿ ಮೇಲೆ ಎಷ್ಟೋ ಸಂಘಟನೆಗಳು ಅನುಭವಿಸಬಹುದು. ಮಾನವನ ಮಾನಸಿಕ ಅವ್ಯವಸ್ಥೆಗಳಲ್ಲಿ ಅತಿ ತೀವ್ರವಾದ ಕಂಪನಗಳು ಸಂಭವಿಸಬಹುದು. ಅವರ ಆಲೋಚನಾ ಧೋರಣೆಗಳು, ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಪದ್ಧತಿಗಳು ಸಹ ಅನೂಹ್ಯ ರೀತಿಯಲ್ಲಿ ಬದಲಾಗಬಹುದು. ಸಂಭವಿಸುವ ಆ ತೀವ್ರ ಸಂಘರ್ಷಣೆಗಳೇ ಶುಭ ಪರಿಣಾಮಗಳಿಗೆ ಮೂಲವಾಗುತ್ತವೆ. ಮಾಸ್ಟರ್ಸ್, ಇಲ್ಲಿ ಏನಂತಂದ್ರೆ ನಾವೆಲ್ಲರೂ ಕೇಳ್ತಿದ್ವಿ, ಪತ್ರಿಜಿ ಸರ್ ಕೂಡ ಹೇಳ್ತಾ ಇದ್ರು, ಭೂಮಿಯನ್ನ ನಾವು 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಯಾವಾಗ ಸಾಧ್ಯ ಅಂತಂದ್ರೆ ಅದು ನಿಜವಾಗ್ಲೂ ನಮ್ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ ಅಂತ ಅವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಒಂದು ಗುಂಪಾಗಿ ಎಲ್ರು ಧ್ಯಾನ ಮಾಡ್ತಾ ಇರ್ತೀವಿ. ಎಷ್ಟೋ ಮಾಸ್ಟರ್ಸ್ ಗಳು ಪಿರಮಿಡ್ ಗಳನ್ನ ಕಟ್ಟಿಸ್ತಾ ಇರ್ತಾರೆ. ಇನ್ನು ಎಷ್ಟೋ ಮಾಸ್ಟರ್ಸ್ ಗಳು ವೆಜಿಟೇರಿಯನ್ ರ್ಯಾಲಿಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ವಿಸ್ಡಮ್ ಶೇರಿಂಗ್ ಸೆಷನ್ ಗಳನ್ನ ನಾವು ಮಾಡ್ತಾ ಇರ್ತೀವಿ. ಸರಸ್ವತಿ ಮಾತೆ ಜ್ಞಾನವನ್ನ ನಾವು ಸ್ವೀಕರಿಸ್ತಾ ಇರ್ತೀವಿ. ಹೀಗೆ ನಿಜವಾಗ್ಲೂ ಈ 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ಗೆ ಬದಲಾಗೋದಂತಂದ್ರೆ ಇಲ್ಲಿ ನಮ್ಮ
ನಮ್ಮನ್ನ ಅಂದ್ರೆ ಇಲ್ಲಿರುವಂತ ನಮ್ಮೆಲ್ಲರ ಯೋಚನೆಗಳ ಸ್ಥಿತಿಯಲ್ಲಿ ಬದಲಾವಣೆ ಆಗೋದು ಮಾಸ್ಟರ್ಸ್. ನಾವ್ ಈಗ ನಮ್ಮನ್ನೇ ಸೆಲ್ಫ್ ಚೆಕ್ ಮಾಡ್ಕೊಂಡ್ರೆ, ಈಗ 3-4 years ಬ್ಯಾಕ್ ನಾನು ಏನ್ ಮಾಡ್ತಾ ಇದ್ದೆ, ನನ್ನನ್ನ ಈ ಸಮಯದಲ್ಲಿ ಆ ಒಂದು ಟಿವಿ ಮುಂದೆ ಕುಂತು ಬೇಕು ಬೇಡಾದಂತಹ ಸೀರಿಯಲ್ಗಳನ್ನ, ಫಿಲ್ಮ್ಗಳನ್ನ ನೋಡ್ತಾ ಇದ್ವಿ. ಆದ್ರೆ ಅದನ್ನೇ ನಾವು ಅವೇರ್ ಆಗಿ ಇದನ್ ಮಾಡಬಾರದು ಅಂತ ನಾನು ಇದೇ ಟೈಮ್ ಅನ್ನ ಇದಕ್ ಕೊಡ್ತಾ ಇದೀವಿ. ನಿಜವಾಗ್ಲೂ ನಮ್ಮ ಯೋಚನಾ ಶಕ್ತಿಗಳಲ್ಲಿ ಬದಲಾವಣೆ ಆಗಿದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಭೂಮಿಯ ಪ್ರಕಂಪನೆನೂ ಹೆಚ್ಚಾಗಿ ಇಲ್ಲಿರುವವರು ಒಗ್ಗಟ್ಟಾಗಿ ನಾವು ಯಾವ್ದನ್ನ ಮಾಡ್ತೀವೋ ಅದೇ ಪ್ರಕಂಪನೆಗೆ ಭೂಮಿ ತಲುಪ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಮ್ಮ ಮಾನಸಿಕ ವ್ಯವಸ್ಥೆಗಳು ಏನು ಕಂಪನಗಳು ಬದಲಾವಣೆ ಆಗ್ತೀವೋ, ಆ ಆಲೋಚನೆಗಳು ಬದಲಾವಣೆ ಆಗ್ತಾವೋ, ಅವೆಲ್ಲವೂ ಕೂಡ ಭೂಮಿಯ ಒಂದು ಶಕ್ತಿಯನ್ನು ಕೂಡ ಒಂದು ಒಳ್ಳೆ ಪರಿಣಾಮದತ್ತ ಕೊಂಡೊಯ್ತವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಆಲೋಚನೆಗಳ ಪರಿಣಾಮಗಳು ಬೆಳೆಯುತ್ತವೆ. ಇತರ ವಾಸ್ತವಗಳಲ್ಲಿ ನೀವು ಪ್ರವೇಶಿಸಿ ಅವುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನಗಳಲ್ಲಿ ಉಪಯೋಗಿಸಿಕೊಳ್ಳುವಂತವರಾಗುತ್ತೀರಿ. ಪ್ರಪಂಚವನ್ನು ಪರಿವರ್ತಿಸುವುದಲ್ಲದೆ ಪ್ರಪಂಚದಲ್ಲಿ ನೀವೇ ಬದಲಾಗುತ್ತೀರಿ. ಭೂಮಿಯು ಒಂದು ಘನ ಪದಾರ್ಥವಲ್ಲವೆಂದು ಕ್ರೋಢೀಕರಿಸಿರುವ ಶಕ್ತಿಯ ಸಮೀಕರಣಗಳೇ ಭೂಮಿ ಎಂದು ತಿಳಿದುಕೊಳ್ಳುತ್ತೀರಿ. ಆಲೋಚನೆಗಳೇ ಆ ಶಕ್ತಿಯನ್ನು ಸೃಷ್ಟಿಸುತ್ತವೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಮಾಸ್ಟರ್ಸ್, ನಾವೀಗ ಪ್ರತಿ ಕ್ಷಣ ಭೂಮಿ ಮೇಲೆ ಯಾವ್ಯಾವ ಘಟನೆಗಳನ್ನ ಆಕರ್ಷಣೆ ಮಾಡ್ತಾ ಇದೀವೋ ಇವೆಲ್ಲವುಗಳು ನಮ್ಮೆಲ್ಲರ ಯೋಚನೆಗಳ ಒಂದು ಫಲ ಅಂತ ಅವರು ಹೇಳ್ತಿದ್ದಾರೆ. ಎಷ್ಟೋ ಒಂದೇ ತರನಾದ ಭೂಮಂಡಲಗಳು, ಮತ್ತೆಷ್ಟೋ ರೀತಿಯಾದ ನೀವು ಈ ಲೋಕದಲ್ಲಿಯೇ ಇದ್ದೀರಿ. ಅನಂತ ಪರಿಣಾಮಗಳ ವಾಸ್ತವಗಳಲ್ಲಿನ ಅರಿವನ್ನು ನೀವು ಸಂಪಾದಿಸಿಕೊಂಡಿರುವ ನಿಮಗೆ ವಿವಿಧ ವಾಸ್ತವಗಳ ಭೂಮಂಡಲಗಳು ತಿಳಿಯುತ್ತವೆ. ಎಷ್ಟೋ ವಾಸ್ತವಗಳಲ್ಲಿ ನಿಮ್ಮ ಅರಿವು ಅರ್ಥವಾಗುತ್ತದೆ. ನೀವು ಕಂಪನಗಳ ಶಕ್ತಿ ಸಮುದಾಯಗಳೇ ಎನ್ನುವ ಸ್ಮೃತಿ ನಿಮಗೆ ಬರುತ್ತದೆ. ನಿಮ್ಮ ಆಚರಣೆಯಲ್ಲಿ ಬರುತ್ತದೆ. ವಿವಿಧ ಕಂಪನಗಳಲ್ಲಿ ಸ್ಪಂದಿಸುವ ಸಾಮರ್ಥ್ಯವು ಎಷ್ಟೋ ವಿಧಗಳಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರತಿಭೆಯೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಮಾಸ್ಟರ್ಸ್, ಇದರಿಂದ ನಾವೇನಾಗ್ತಿದೆ ಅಂತಂದ್ರೆ ಈ ಭೂಮಂಡಲದಲ್ಲಿ ಇತರೆ ಭೂಮಂಡಲದ ಮುಖಾಂತರನೇ ನಾವು ಇತರೆ ಲೋಕಗಳನ್ನ ಅಂದ್ರೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಜ್ಞಾನವನ್ನ ತಿಳಿದುಕೊಳ್ಳುವಂತಹ ಕಂಪನ ಶಕ್ತಿಯನ್ನ ನಾವು ತೆಗೆದುಕೊಳ್ತೀವಿ. ನಮ್ಮ ಮಾಸ್ಟರ್ಸ್, ಈಗ ನೋಡಿದ್ರೆ ನಾವು ಮೊನ್ನೆ ಇದ್ರಲ್ಲೇ ಈ ಸ್ವಾಧ್ಯಾಯ ಮಾಡ್ಬೇಕಾದ್ರೆ ಹೇಳಿದ್ವಿ, ನಾವು ಕೇವಲ ಪಂಚೇಂದ್ರಿಯಗಳನ್ನ ಬಳಸಿ ಧ್ಯಾನವನ್ನ ಸ್ವೀಕರಿಸಿದ್ರೆ ಅದಕ್ಕೆ ಲಿಮಿಟೇಷನ್ ಇದೆ. ನನ್ ಕಣ್ಣಿಂದ, ಈ ಭೌತಿಕ ಕಣ್ಣಿನಿಂದ ನಾನ್ ಕೇವಲ ಈ ಪುಸ್ತಕವನ್ನ ಓದ್ತಾ ಹೋದ್ರೆ ಎಷ್ಟೋ ಒಂದು ಘಟಕವನ್ನ ಮುಗಿಸ್ಲಿಕ್ಕೆ 1 hour 1/2 hour ಟೈಮ್ ಬೇಕಾಗುತ್ತೆ. ಅದೇ ರೀತಿ ನಾನು ಎಲ್ಲವನ್ನ ಅನುಭವಿಸಿ ನೋಡ್ಬೇಕು, ಪ್ಲೇಸ್ ಗಳನ್ನ ವಿಸಿಟ್ ಮಾಡ್ಬೇಕು ಅಂತಂದ್ರೆ ನಾನು ಈ ಭೌತಿಕ ಶರೀರಗಳನ್ನ ಹೊತ್ಕೊಂಡು ತಿರ್ಗಾಡ್ಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಆದ್ರೆ ಅದಕ್ಕಿಂತ ಶಕ್ತಿಶಾಲಿಯಾದಂತಹ ಶರೀರಗಳು ನಮ್ಮಲ್ಲಿದಾವೆ. ಅದೇ ಹೇಳಿದ್ವಲ್ಲ ಮಾಸ್ಟರ್ಸ್, ಮೊನ್ನೆ ಹೇಳಿದ್ರಲ್ಲ ಸರ್ ಕೂಡ, ಇದು ಸೂಕ್ಷ್ಮ ಶರೀರ, ಭಾವನಾಮಯ ಶರೀರ, ವಿಜ್ಞಾನಮಯ ಶರೀರ, ಈ ತರ ಏನ್ ಹೇಳಿದ್ರಲ್ಲ ಅವುಗಳನ್ನು ಉಪಯೋಗಿಸಿ ಆ ಒಂದು ವಿವಿಧ ಲೋಕಗಳ ಪ್ರಕಂಪನಗಳನ್ನ ಶಕ್ತಿಯನ್ನ ತಿಳಿದುಕೊಳ್ಳುವಷ್ಟು ಸಾಮರ್ಥ್ಯ ನಮ್ಗೆ ಏನಾಗುತ್ತೆ ಅಂತಂದ್ರೆ ಬರ್ತಾ ಹೋಗುತ್ತೆ ಅಂತ ಅವರು ಹೇಳಿದ್ರು ಮಾಸ್ಟರ್ಸ್. ನಿಮ್ಮ ನಾಡಿ ಮಂಡಲದ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗುತ್ತವೆ. ಸದ್ಯದಲ್ಲಿ ಈಗಿರುವ 2 ಬೀದಿಗಳ ರಾಜಮಾರ್ಗಕ್ಕೆ ಬದಲಾಗಿ 12 ಬೀದಿಗಳ ರಾಜಮಾರ್ಗವಾಗಿ ನೀವು ನಾಡಿ ಮಂಡಲದ ವ್ಯವಸ್ಥೆ ಪುನರ್ ನಿರ್ಮಿಸಲ್ಪಡುತ್ತದೆ. ಒಂದೇ ಸಮಯದಲ್ಲಿ ಆಗಿರುವ ಎಷ್ಟೋ ಅನುಭವಗಳು ನಿಮ್ಮ ಜ್ಞಾಪಕ ಪರಿಣಾಮದಲ್ಲಿ ಬರುತ್ತವೆ. ನೀವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ತಬ್ಬಿಬ್ಬಾಗಬಹುದು. ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ, ನಮ್ 12 DNA ಯಾವಾಗ ಬರ್ತಾವಲ್ಲ ಅದ್ರಿಂದ ಬರುವಂತಹದ್ದು ಎಲ್ಲಾ ಯೂನಿವರ್ಸ್ಗೂ ಅವು ಮತ್ತೆ ಕನೆಕ್ಟ್ ಆಗ್ಬಿಟ್ರೆ ಆ ಯೂನಿವರ್ಸ್ ನಲ್ಲಿರೋ ಜ್ಞಾನ ನನ್ನಲ್ಲಿ ಸಹಜವಾಗಿ ತುಂಬ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಕೂಡ ಏನಂತಂದ್ರೆ ಇದೊಂದು ಸಾಧ್ಯ ಆದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಸರಿಯಾದ ಅವಗಾಹನೆಯು ನಿಮಗೆ ಶೀಘ್ರದಲ್ಲೇ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಜೀವಕಣಗಳಲ್ಲಿನ ಕಾಂತಿ ನಿಕ್ಷಿಪ್ತ ಸಮಾಚಾರದ ಕೇಸರಗಳು ಸಜೀವವಾಗಬೇಕು. ತಮಗೆ ಸಿಗುತ್ತಿರುವ ಸಮಾಚಾರವನ್ನು ಪ್ರಸಾರ ಮಾಡುತ್ತಾ ಇದ್ದರೆ ಅದನ್ನು ನೀವು ಗ್ರಹಿಸಿಕೊಳ್ಳುತ್ತಾ ಇರಬೇಕು. ನಿಮ್ಮ ನಾಡಿ ಮಂಡಲದ ವ್ಯವಸ್ಥೆಯು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಅನ್ವಯಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಮಾಸ್ಟರ್ಸ್, ಇದೆಲ್ಲ ನಿಮ್ಮಲ್ಲಿ ಎಲ್ಲಾ ಕೇಸರಗಳು ಅಂದ್ರೆ ಸಮಾಚಾರವನ್ನ ಸ್ವೀಕಾರ ಮಾಡುವಂತಹ ಏನು ಈ ಕೋಶಗಳಿದಾವಲ್ಲ ಅವೆಲ್ಲವೂ ಕೂಡ ಅದನ್ನ ಸ್ವೀಕರಿಸ್ತಾ ಅರ್ಥ ಮಾಡ್ಕೊಳ್ತಾ ನಮ್ಗೆ ಜೀವನದಲ್ಲಿ ಅನ್ವಯಿಸ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ತವಂತೆ. ಎಷ್ಟೋ ಜನ ಸದಸ್ಯರಿಂದ ಮತ್ತೆಷ್ಟೋ ಪರಿಶೀಲನಾಕಾರರಿಂದ ಇದನ್ನು ತೀರ್ಮಾನಿಸಿದ್ದೇವೆ. ಎಷ್ಟೋ ಶಕ್ತಿಗಳ ಸಂಘಟನೆಗಳು ಶೀಘ್ರದಲ್ಲೇ ದೃಢೀಕರಿಸಲ್ಪಡುತ್ತಿವೆ. ಪರಿಮಾಣಗಳ ಪ್ರಪಂಚದ ಕಲ್ಪನೆಗಳು ಆಗುತ್ತಿರುವ ಸಮಯದಲ್ಲಿ ಮಾನವತ್ವದಲ್ಲಿ ವಿಶೇಷವಾದ ಬದಲಾವಣೆಗಳು ಸಂಭವಿಸುತ್ತಿವೆ. ಎಷ್ಟೋ ಬಿಭತ್ಸವು ಅಲ್ಲೋಲ ಕಲ್ಲೋಗಳು ಭೂಮಿಯ ಮೇಲೆ ಸಂಭವಿಸಬಹುದು. ದೇಶಗಳ ಮಧ್ಯೆ ಯುದ್ಧಗಳು ನಡೆಯಬಹುದು. ಭೂಕಂಪಗಳು ಸಾಲಾಗಿ ಬರಬಹುದು. ಇವೆಲ್ಲವುಗಳು ಸದಾ ನಡೆಯುತ್ತಲೇ ಇರುತ್ತವೆ.
ಭೂಮಿಯು ತನ್ನ ದಾಶ ಶೃಂಖಲೆಗಳನ್ನು ಮುರಿದು ಹಾಕುತ್ತಿದೆ, ತನ್ನನ್ನು ತಾನೇ ಪುನರ್ ನಿರ್ಮಾಣ ಮಾಡಿಕೊಳ್ಳುತ್ತಾ ಇದೆ. ಕೆಲವು ಪ್ರಾಣಿಗಳು, ಮೀನುಗಳು ಭೂಮಿಯಿಂದ ಮಾಯವಾಗಿ ಹೋಗುತ್ತಿರುವಂತೆ ನಿಮಗೆ ಅನಿಸಿರಬಹುದು. ನಿರ್ಮಾಣವಾಗುತ್ತಿರುವ ನವೀನ ಪರಿಮಾಣಗಳ ಪ್ರಪಂಚದೊಳಗೆ ಅವು ಹೋಗುತ್ತಾ ನಿಮ್ಮ ಬರುವಿಕೆಗಾಗಿ ಅಲ್ಲಿ ಎದುರು ನೋಡುತ್ತಾ ಇವೆ. ಅವ್ರು ಹೇಳ್ತಿದ್ದಾರೆ, ಭೂಮಿ ಮೇಲೆ ಎಷ್ಟೋ ಜೀವಿಗಳು ಈ ಒಂದು ಭೂಮಿ ತನ್ನ ಸ್ವಚ್ಛತಾ ಕಾರ್ಯವನ್ನ ತಾನು ಮಾಡ್ಕೊಳ್ಳುತ್ತೆ ಮಾಸ್ಟರ್ಸ್, ಕಾಲಾನುಸಾರ ಅದರ ಶಕ್ತಿ ಅನುಸಾರ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭೂಮಿಯಿಂದ ಎಷ್ಟೋ ಜೀವಿಗಳು ನಮ್ಗೆ ಇಲ್ಲಿಂದ ಭೂಮರೆಯಿಂದ ಕಣ್ಮರೆ ಆದಂತೆ ಅನಿಸ್ತವೆ ಅಂತ ಅವ್ರು ಹೇಳ್ತಿದ್ದಾರೆ. ಉದಾಹರಣೆಗೆ ಈಗ ಎಷ್ಟೋ ವರ್ಷಗಳಿಂದ ಡೈನೋಸಾರ್ಗಳಿದ್ದು ಮಾಸ್ಟರ್ಸ್, ಈಗ ಡೈನೋಸಾರ್ಗಳು ನೋಡ್ಲಿಕ್ಕೆ ಸಿಕ್ತಿಲ್ಲ. ಹಾಗಾದ್ರೆ ಅವು ಎಲ್ಲಿ ಹೋದ್ವು ಅಂತ ಅಂದ್ರೆ, ಅವ್ರು ಹೇಳ್ತಿದ್ದಾರೆ, ನೀವೇನು ಈ 5th ಡೈಮೆನ್ಷನ್ ಅಲ್ಲಿ ಬದಲಾವಣೆ ಆಗಿ ನಿಮ್ಮ ಯೋಚನಾ ಶಕ್ತಿ ಅಂದ್ರೆ ಯೋಚನೆಗಳಲ್ಲಿ ಆ ಜೀವಿಸುವ ಒಂದು ವಿಧಾನದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ತಿದಿರಲ್ಲ, ಇದು ಶಿಫ್ಟ್ ಆದ ತಕ್ಷಣ ಅವ್ರು ನಿಮ್ ಬರುವಿಕೆಗಾಗಿ ಕಾಯ್ತಾ ಇದಾರೆ ಅಂತಂದ್ರೆ, ಅಂದ್ರೆ ಅವರು ಕೂಡ ಆ ಬದಲಾವಣೆಯಲ್ಲಿ ಇರುವಂತಹ ಒಂದು ಡೈಮೆನ್ಷನ್ಗೆ ಆಲ್ರೆಡಿ ಅವರಲ್ಲಿ ಹೋಗಿ ಸೇರಿದ್ದಾರೆ. ಅಂದ್ರೆ ಈ ಭೂಮಿಯಿಂದ ಹೋಗುವಂತವ್ರು ಯಾರು ಕೂಡ ನಮ್ಮಿಂದ ಮಿಸ್ ಆದ್ರು ಅನ್ನೋದಕ್ಕಿಂತ ಅವರು ಉನ್ನತವಾಗಿದ್ದನ್ನೇ ಪಡೆದುಕೊಂಡು ನಮಗೋಸ್ಕರ ಕಾಯ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಹಾಗಾಗಿ ಎಷ್ಟೋ ಪ್ರಾಣಿಗಳು, ಮೀನುಗಳ ಸಂಕುಲಗಳು ನಮ್ಗೆ ಮಾಯ ಆಗ್ತಿದಾವೆ ಅಂತ ಅನಿಸ್ತಿದೆ ಹೊರತು, ಅವು ಎಲ್ಲವುಗಳು ನಮ್ಮ ನವೀನ ಒಂದು ಡೈಮೆನ್ಷನ್ ಅಲ್ಲಿ ನಮ್ ಬರುವಿಕೆಗಾಗಿ ಕಾಯ್ತಾ ಇದ್ದಾವೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. 3 ಪರಿಣಾಮಗಳ ವಾಸ್ತವದಲ್ಲಿರುವ ನೀವು 4ನೇ ಪರಿಣಾಮವನ್ನು ತಲುಪುತ್ತಿದ್ದೀರಿ. 4 ಪರಿಣಾಮಗಳ ವಾಸ್ತವಗಳ ಅನುಭವಗಳನ್ನು 3 ಪರಿಮಾಣಗಳ ವಾಸ್ತವಗಳಿಂದ ಹೋಲಿಸಿ ಅರ್ಥ ಮಾಡಿಕೊಳ್ಳೋದು ಎಷ್ಟೋ ಕಷ್ಟ ಸಾಧ್ಯ. ನಿಮಗೆ ಆ ಸಾಮರ್ಥ್ಯವು ಲಭಿಸಿದಾಗ ನೀವು ಒಂದು ಹೊಸ ಪ್ರಪಂಚವನ್ನು ನಿರ್ಮಿಸುತ್ತೀರಿ. ಒಂದು ಕನಸಿನಿಂದ ಎಚ್ಚರಗೊಂಡ ಹಾಗೆ ಎಂದು ನಿಮಗೆ ಅನಿಸಬಹುದು. ಮಾಸ್ಟರ್ಸ್, ಈ ಒಂದು 3rd ಡೈಮೆನ್ಷನ್ 4th 5th ಈ ರೀತಿ ಬದಲಾವಣೆ ಆದಾಗ ನಮ್ಮಲ್ಲಿರುವ ವಾಸ್ತವ ಅಂಶಗಳನ್ನ ಹಿಂದೆ ಹೀಗಿದ್ವಲ್ಲ, ನಾವ್ ಹೀಗಾಗಿ ನಮ್ ಯೋಚನಾ ಶಕ್ತಿಗಳಾಗ್ಲಿ, ನಾವು ಬದುಕು ರೀತಿ ಈ ರೀತಿ ಬದಲಾವಣೆ ಆಯ್ತಲ್ಲ ಅಂತ ಅಂದಾಗ ನಮ್ಗೆ ಅದನ್ನ ನಂಬ್ಲಿಕ್ಕೆ ಅಸಾಧ್ಯ ಆಗತ್ತೆ, ಅರ್ಥ ಮಾಡ್ಕೊಳಿಕ್ಕೆ ಅಸಾಧ್ಯ ಅನ್ಸ್ತಿದೆ. ಆದ್ರೆ ನೀವು ಇಷ್ಟೊಂದು ಹೊಸ ಪ್ರಪಂಚವನ್ನೇ ನಿಮ್ಗೋಸ್ಕರ ನೀವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಗೆ ಅದೊಂದು ಕನಸಿನಿಂದ ಎಚ್ಚರಗೊಂಡ ಹಾಗೆ ಅನಿಸ್ಬಹುದು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲೆ ಸಾಮರಸ್ಯವನ್ನು ಸಮ್ಮತಿಸಿದ ಕೋಟ್ಯಾನುಕೋಟಿ ಜನರು ಇಲ್ಲಿ ನಿಷ್ಕ್ರಿಯವರು. ಮಾನವನ ಚೈತನ್ಯದ ಮೇಲೆ ಇದರ ಪ್ರಭಾವ ಎಷ್ಟಾದರೂ ಇರುತ್ತದೆ. ಆದ್ರೆ ಮಾಸ್ಟರ್ಸ್, ಈ ಒಂದು ಬದಲಾವಣೆಯನ್ನ ಸ್ವೀಕಾರ ಮಾಡದೇ ಇರುವಂತಹ ಕೋಟ್ಯಾನುಕೋಟಿ ಜನ ಇದಾರಲ್ಲ, ಅವರು ಅಂದ್ರೆ ದುರಾದೃಷ್ಟಶಾಲಿಗಳು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾಕೆ ಅಂತಂದ್ರೆ, ಆ ಒಂದು ಚೈತನ್ಯ ಶಕ್ತಿಯನ್ನ ಒಪ್ಪಿಕೊಂಡು ಅದಕ್ಕೆ ಬದಲಾವಣೆ ಆಗ್ತಿರೋರು ಅವರೊಂದು ದುರಾದೃಷ್ಟವನ್ನ ಮಾಡಿದವರು ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಪರಿಣಾಮಗಳನ್ನು ವಿಸ್ತೃತ ಮಾಡಿಕೊಳ್ಳಿರಿ. ಉದ್ಯೋಗ, ವ್ಯಾಪಾರಗಳು, ನಿದ್ರಾ, ಭೋಜನಗಳು ಅಲ್ಲದೆ ಇತರ ನಿಜ ಅಂಶಗಳನ್ನ ತಿಳಿಯಿರಿ. ಮಾಸ್ಟರ್ಸ್, ಅವ್ರು ನಮ್ ಲಿಮಿಟ್ಸ್ ಗಳನ್ನ ಹೇಳ್ತಿದ್ದಾರೆ. ನಾವು ಕೇವಲ ಈ ಶರೀರವನ್ನ ಇಟ್ಕೊಂಡು ಈ ಭೂಮಿ ಮೇಲೆ ಉದ್ಯೋಗ, ವ್ಯಾಪಾರ ಮಾಡ್ತಾ ಈ ಒಂದು ನಿದ್ರೆ, ಭೋಜನ, ಮಕ್ಕಳಿಗೆ ಮದ್ವೆ, ಸಂತಾನ ಉತ್ಪತ್ತಿ ಈ ರೀತಿ ನಾವು ವೃದ್ಧಾಪ್ಯವನ್ನ ತಲುಪಿದ್ಮೇಲೆ ದೇಹವನ್ನ ಬಿಡೋದೇ ನಮ್ಮ ಮಾನವನ ಜೀವನದ ಉದ್ದೇಶ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ ಪರಿಣಾಮಗಳನ್ನ ಅಂದ್ರೆ ನಮ್ ಲಿಮಿಟ್ಸ್ ಗಳನ್ನ ನೋಡಿದ್ರೆ ಅವ್ರು ಹೇಳ್ತಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ರಿ, ನೀವು ಬಂದಿರೋದು ಆತ್ಮಸ್ಥಿತಿಯಲ್ಲಿ ಈ ದೇಹವನ್ನ ತೆಗೆದುಕೊಂಡು. ಹಾಗಾಗಿ ನೀವು ಬಂದಿರುವಂತ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಕೊಟ್ಟಿರುವಂತ ಸುಪ್ರೀಂ ಪವರ್ ಏನಿದೆಯಲ್ಲ, ಅವುಗಳನ್ನೆಲ್ಲ ಬಳಸಿ ನೀವು ಉನ್ನತವಾದ ಒಂದು ಫ್ರೀಕ್ವೆನ್ಸಿಗೆ ಹೋಗ್ರಿ. ಆ ಒಂದು 4th ಡೈಮೆನ್ಷನ್ಗೆ ನಿಮ್ಮನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಸರ್, ಇನ್ನೊಂದು ಒಂದು ಹಾಫ್ ಪೇಜ್ ಇದೆ ಸರ್, ಅಷ್ಟೇ ನಿಮಿಷ. ಆಲೋಚನೆಗಳೇ ಸೃಷ್ಟಿ ಮೂಲವಾಗಿರುವ ಸಂಜ್ಞಾತ್ಮಕ ಪ್ರಪಂಚದಲ್ಲಿ ನೀವಿರುವ ವಿಷಯವನ್ನ ಮರೆಯಬೇಡಿರಿ. ಮಾಸ್ಟರ್ಸ್, ಭೂಮಿಯ ಮೇಲೆ ಪರಿಣಾಮಗಳು ಸಂಭವಿಸಿದಾಗ ಎಲ್ಲರ ಅನುಭವಗಳು ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ಭೂಮಿಯ ಮೇಲೆ ವಿನಾಶವು ಕಾಣಿಸುತ್ತದೆ. ಪ್ರಕಂಪನೆಗಳ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವವರಿಗೆ ಭೂಮಿಯ ಮೇಲೆ ಕಂಪನಗಳಲ್ಲಿ ಬದಲಾವಣೆ ಅನುಭವಕ್ಕೆ ಬರುತ್ತದೆ. ಕೆಲವರಿಗೆ ಪ್ರಾಣ ಹೋಗುತ್ತಿರುವ ಹಾಗೂ ಸಂಕ್ಷೋಭಗಳು, ದುಃಖಗಳು ಏರ್ಪಡುತ್ತಾ ಇರುತ್ತವೆ. ಮತ್ತೆ ಕೆಲವರಿಗೆ ಬ್ರಹ್ಮಾನಂದವು ಅನುಭವಕ್ಕೆ ಬರುತ್ತದೆ. ಈ ಸಮಯದಲ್ಲಿ ಎಲ್ಲವೂ ಸಂಭವಗಳೇ ಆಗುತ್ತವೆ. ಮಾಸ್ಟರ್ಸ್, ಅದನ್ನೇ ಅವರು ನಮ್ಗೆ ಮತ್ತೆ ಬಿಡಿಸಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಭೂಮಿಯ ಮೇಲೆ ನಡೆಯುವ ಪ್ರತಿಯೊಂದು ಕ್ರಿಯೆಯನ್ನ ನಾವು ಅದನ್ನ ಏನಂತಂದ್ರೆ ಪ್ರಶ್ನೆ ಮಾಡದೆ ಅದನ್ನ ಕೇವಲ ಒಂದು ಸಾಕ್ಷಿ ಭಾವದಿಂದ ನೋಡ್ತಾ ಹೋಗ್ಬೇಕು. ಯಾಕಂದ್ರೆ ಭೂಮಿ ತಾಯಿಗ್ ಗೊತ್ತು ಇಲ್ಲಿರುವಂತಹ ಒಂದು ಪ್ರಕ್ರಿಯೆಯಿಂದ ಅವಳ ಅಂತಿಮ ಉದ್ದೇಶ ಏನಂತಂದ್ರೆ, ಆ ಒಂದು ಸೋಲ್ ಜರ್ನಿಯಲ್ಲಿ ಇವುಗಳಿಗೆ ಉನ್ನತವಾದದನ್ನೇ ಕೊಡ್ಬೇಕು ಅಂತ ಅವಳು ಯೋಚನೆ ಮಾಡಿ ಯಾರನ್ನ ಎಲ್ಲಿ ಸೇರಿಸ್ಬೇಕು ಅಂತ ಅವಳಿಗೆ ಗೊತ್ತಿರೋದ್ರಿಂದ ಅವಳು ತನ್ನ ಪ್ರಕಂಪನೆಯನ್ನ ಬದಲಾಯಿಸ್ಕೊಳ್ತಾ ಇರ್ತಾರೆ.
ಹಾಗಾಗಿ ಇಲ್ಲಿ ಏನಂತಂದ್ರೆ ಕೆಲವು ಸಮಯದಲ್ಲಿ ನಮ್ಗೆ ಪ್ರಾಣ ಹೋಗ್ತಾ ಇರೋರನ್ನ ನಾವು ನೆನೆಸ್ಕೊಂಡ್ರೆ ಇನ್ನೊಂದು ಕ್ಷಣದಲ್ಲಿ ಅದೇ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರೋರು ಕೂಡ ಇಲ್ಲಿ ಇರ್ತಾರೆ. ಇದರಲ್ಲಿ ಎಲ್ಲವೂ ಸಾಧ್ಯ. ಹಾಗಾಗಿ ನಾವು ಏನಂತಂದ್ರೆ ಕೇವಲ ಸಾಕ್ಷೀಭೂತವಾಗಿ ನೋಡ್ತಾ ಅವ್ರವ್ರ ಸೋಲ್ ಜರ್ನಿಯನ್ನ ಅವ್ರಿಗೆ ಬಿಟ್ಬಿಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಲೋಚನೆಗಳ ಸೃಷ್ಟಿ ಮೂಲವಾಗಿರುವ ಸಂಜ್ಞಾತ್ಮಕ ಪ್ರಪಂಚದಲ್ಲಿ ನೀವಿರುವ ವಿಷಯವನ್ನು ಮರೆಯಬೇಡಿರಿ. ಯಾಕೆ ಅಂತಂದ್ರೆ ಮಾಸ್ಟರ್ಸ್ ನಾವು ನೋಡ್ತಿರ್ತೀವಿ, ಎಷ್ಟೋ ಜನ ಒಂದು ಮರಣವನ್ನ ಹೊಂದುವಾಗ ನಾವು ದುಃಖವನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಆ ಒಂದು ಶರೀರ ಒಂದು ಆತ್ಮದ ಜರ್ನಿ ಅದೊಂದಿಷ್ಟು ಇನ್ಕಂಪ್ಲೀಟ್ ಆಗಿ ಅದು ಒಂದು ಉನ್ನತ ಒಂದು ಜರ್ನಿಗೆ ಮತ್ತೆ ಶಿಫ್ಟ್ ಆಗ್ತಾ ಇರುತ್ತೆ. ಆ ಒಂದು ಆತ್ಮ ಒಂದು ಉನ್ನತ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಆ ದುಃಖದ ಪ್ರಕಂಪವನ್ನ ಏರ್ಪಡಿಸಿದ್ರೆ ಆ ಆತ್ಮಕ್ಕೆ ಮತ್ತೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಅದನ್ನ ಉನ್ನತ ಲೋಕಕ್ಕೆ ಹೋಗುವುದನ್ನ ನಾವು ತಡಿಲಿಕ್ಕಾಗುತ್ತೆ. ಹಾಗಾಗಿ ಮರಣವನ್ನ ಸಂಭ್ರಮಿಸಬೇಕು ಅಂತ ಪತ್ರಿಜಿ ಸರ್ ಹೇಳಿರೋ ಒಂದು ಕಾನ್ಸೆಪ್ಟ್ ಅನ್ನ ಅವರು ಒಂದು ಮರಣ ಸಮಯದಲ್ಲಿ ನಾವೆಲ್ಲರೂ ನೋಡಿದ್ವಿ. ಅವ್ರು ಹೇಳ್ತಾ ಇದ್ರು, ನನ್ಗೆ ಈ ಒಂದು ಹಳೆ ಅಂಗಿ ಕೆಲ್ಸಕ್ಕೆ ಬರ್ತಾ ಇಲ್ಲ, ಹಾಗಾಗಿ ನಾನು ಹೊಸದೊಂದು ಅಂಗಿಯನ್ನ ಧರಿಸ್ತಾ ಹೋಗ್ತಿದ್ದೀನಿ. ಮೀನ್ಸ್ ಅವ್ರು ಏನಂತಂದ್ರೆ ಈ ವಯಸ್ಸಾದಂತಹ ಒಂದು ಶರೀರವನ್ನ ಇಟ್ಕೊಂಡು ಈ ಭೂಮಿ ಮೇಲೆ ಬದಲಾವಣೆ ಮಾಡ್ಬೇಕಂತಂದ್ರೆ ಅವ್ರಿಗೆ ತುಂಬಾ ಕಷ್ಟ. ಆದ್ರೆ ಆ ಶರೀರವನ್ನ ಬಿಟ್ಮೇಲೆ ಇತರೆ ಶರೀರಗಳನ್ನ ಅವ್ರು ಉಪಯೋಗಿಸಿ ಆ ಸಮಯದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ಮಾಡ್ಬೋದು ಅಂತ ಅವ್ರಿಗೂ ಗೊತ್ತಿತ್ತು. ಆ ಸಮಯದಲ್ಲಿ ನಮ್ಗೆ ಇನ್ನೂ ತಿಳುವಳಿಕೆ ಇಲ್ದವ್ರು ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಅವ್ರ ಮರಣ ಒಂದ್ ತಕ್ಷಣ ನಾವ್ ಎಷ್ಟೋ ದುಃಖವನ್ನ ಮಾಡ್ಕೊಂಡ್ವಿ. ಆದ್ರೆ ಅವ್ರು ಅಷ್ಟ್ರಲ್ಲಾಗಿ ಮತ್ತೆ ತಮ್ಮ ಇತರೆ ಶರೀರಗಳನ್ನ ಇತರೆ ಒಂದು ಆತ್ಮದ ವ್ಯಾಪ್ತಿಯನ್ನ ವಿಸ್ತಾರ ಮಾಡ್ಕೊಂಡು ಎಲ್ಲರ ಮನಸ್ಸಿನಲ್ಲೂ ಕೂಡ ಪತ್ರಿಜಿ ಸರ್ ಕಾನ್ಸೆಪ್ಟ್ ಅನ್ನ ತುಂಬ್ತಾ ಎಲ್ರ ಮುಖಾಂತರ ಬಾಯಿಗಳ ಮುಖಾಂತರ ಅವ್ರನ್ನ ಹೇಳಿಸ್ತಾ ಇಷ್ಟೊಂದು ಜನರ ಮುಖಾಂತರ ಅವರು ಎಟ್ ಎ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗಾಗಿ ನಮ್ಗೆ ಏನಂತಂದ್ರೆ ನಾವು ಇದನ್ನೆಲ್ಲ ಸೃಷ್ಟಿಗೆ ಒಂದು ಅರ್ಪಣೆ ಮಾಡ್ಬಿಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ನಿಮ್ಮ ಅಂತರಂಗದಲ್ಲಿನ ಸಂಕ್ಷೋಭಗಳು ಹೊರಗೆ ಭೌತಿಕವಾಗಿ ನಿರ್ಮಾಣವಾಗುತ್ತವೆ. ಬಾಹ್ಯದಲ್ಲಿ ಆಗುವ ಪರಿಣಾಮಗಳಿಂದ ನಿಮ್ಮ ಅಂತರ್ನಿರ್ಮಾಣವು ಈ ಭೂಮಿಯ ಮೇಲೆ ಸಂಭವಿಸುತ್ತಾ ಇರುತ್ತದೆ. ನಿಮ್ಮ ಶಕ್ತಿಗಳನ್ನು ನೀವೇ ಕೂಡಿಸಿಕೊಂಡು ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಕೂಡಿಸಿ ಪರೀಕ್ಷೆಗೆ ನಿಲ್ಲಿರಿ. ಸರಿಯಾದ ಸ್ಥಳದಲ್ಲಿ ಸರಿಯಾದ ಕೆಲಸವನ್ನೇ ಸಕಾಲದಲ್ಲಿ ಮಾಡುತ್ತಾ ನೀವಿರಬೇಕು. ಆ ಅರಿವಿನಿಂದಲೇ ಇದ್ದು ಜೀವಿಸಿರಿ. ಭೌತಿಕ ಸಂಪತ್ತಿಗಿಂತ ಆಧ್ಯಾತ್ಮಿಕ ಮೌಲ್ಯಗಳನ್ನೇ ದೊಡ್ಡವೆನ್ನುವ ವಿಷಯವನ್ನು ಮರೆಯಬೇಡಿರಿ. ಅಂತಃಪ್ರಜ್ಞೆಯಿಂದ ಬೆಳಗುವ ಮಾನವರಿಂದಲೇ ಕೂಡಿ ಬಾಳುವ ಭಾವನೆಯು ಭೂಮಿಯ ಮೇಲೆ ಏರ್ಪಾಡಾಗುವುದು. ಅಂತಹ ಸಮಾಜವೇ ಅಭಿವೃದ್ಧಿ ಪಥದಲ್ಲಿ ಸಾಗುವುದು. ಭೂಮಿಯನ್ನು ನೀವು ಪ್ರೇಮಿಸುತ್ತಾ ಇರಿ, ಅದೇ ರೀತಿ ನಿಮ್ಮನ್ನು ಪ್ರೇಮಿಸುತ್ತಾ ನೀವು ಪ್ರೇಮ ತತ್ವವನ್ನ ಅಳವಡಿಸಿಕೊಳ್ಳಿರಿ. ಮಾಸ್ಟರ್ಸ್ ಅವ್ರು ನಮ್ಗೆ ಹೇಳ್ತಿದ್ದಾರೆ, ನಾವು ಅಂತರಂಗದಲ್ಲಿ ಯಾವ ಒಂದು ಫ್ರೀಕ್ವೆನ್ಸಿಯನ್ನ ಹೊಂದಿರ್ತೀವೋ ಅದೇ ನಮ್ಮ ಬಾಹ್ಯದಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಆಧ್ಯಾತ್ಮಿಕವಾದ ಒಂದು ನಾಲೆಜೇ ಅಂತಿಮ ಅಂತ ತಿಳ್ಕೊಂಡು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡು ಆ ಪ್ರೇಮ ತತ್ವದಲ್ಲೇ ನಾವು ಇರ್ತಾ ಆ ಪ್ರೇಮ ತತ್ವವನ್ನೇ ಹರಡ್ತಾ ಇರೋಣ ಅಂತ ಹೇಳ್ತಾ ಇಲ್ಲಿವರೆಗೂ ಮಾಸ್ಟರ್ಸ್ 15ನೇ ಅಧ್ಯಾಯದ ಕುರಿತು ಕೂಡಿ ಬಾಳಬೇಕೆಂಬುದೇ ಈ ಭೂಮಿಯ ತಪನೆ ಅನ್ನುವಂತ ಸ್ವಾಧ್ಯಯನ ಮಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ, ಅದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ ಗುರುಗಳಿಗೂ ಪ್ಲೆಡಿಯನ್ಸರ್ಗೂ ಆತ್ಮವಂದನೆಗಳು ತಿಳಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಅಂಡ್ ಓವರ್ ಟು ಶಿವ್ ಸರ್. ಮಾಸ್ಟರ್ಸ್ 1 minute ಮೆಡಿಟೇಷನ್ ಮಾಡೋಣ.